ಕರ್ನಾಟಕದ ಹಿಂದೂಗಳನ್ನ ಜಾಗೃತಿ ಮಾಡುವಲ್ಲಿ ತಮ್ಮ ಪೂರ್ಣ ಜೀವನವನ್ನೇ ಇವತ್ತು ಸನಾತನ ಧರ್ಮಕ್ಕಾಗಿ ಮೀಸಲಿಟ್ಟಂತ ಅಷ್ಟೇ ಅಲ್ಲ, ಆಂದೋಲನದಲ್ಲಿ ಮೊನ್ನೆ ನಾನು ಹೋಗಿದ್ದೆ. ಬಹಳ ಅದ್ಭುತವಾದಂತಹ ಮಠವನ್ನು ನಿರ್ಮಾಣ ಮಾಡಿ ಭಾರತ ಮಾತೆಯ ಸನಾತನ ಧರ್ಮದ ರಕ್ಷಣೆ ಮಾಡುತ್ತಿರುವಂತಹ ಪರಮ ಪೂಜ್ಯ ಶ್ರೀ ಆಂದೋಲನದ ಶ್ರೀಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಜಿಲ್ಲೆಯವರು ಪರಮ ಪೂಜ್ಯ ಶ್ರೀ ಸಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಲ್ಮೇಲ್ ಅವರು ಸಹ ಭಾರತ ಮಾತೆ ದೇಶ ಸೇವೆಯ ಒಂದು ಸಂಕಲ್ಪವನ್ನು ಮಾಡಿದಂಥ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಸಟಸ್ಥಲ ಬ್ರಹ್ಮಿ ವೀರಮಾಂತ ಶಿವಾಚಾರ್ಯರು ಚಿನ್ನಮಾಗೇರಿ ಅವರಲ್ಲಿಯೂ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಹಿರೋಳ್ಳಿಯ ಪೂಜ್ಯ ಶ್ರೀ ಶ್ರೀ ಶಿವಬಸವ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಜೋಗುರದ ಶ್ರೀ ಸಟಸ್ಥಲ ಬ್ರಹ್ಮಿ ಮರಳು ಸುಬ್ಬದೇವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಿಂಬರಿಗೆಯ ಪೂಜ್ಯರಾದಂಥ ಶ್ರೀ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಲ್ಲಿಯೂ, ಅದೇ ರೀತಿ ಎಲ್ಲ ವೇದಿಕೆ ಮೇಲಿರುವಂತಹ ಪೂಜ್ಯರಲ್ಲಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಕಲಬುರಗಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಮನವಮಿಯನ್ನು ಆಚರಿಸುವಂತಹ ನಮ್ಮ ಆತ್ಮೀಯರಾದಂತಹ ರಾಜು ಭವಾನಿ ಅವರೇ, ಆನಂದ್ ದೇಸಾಯಿ ಅವರೇ, ಮಲ್ಲಿಕಾರ್ಜುನ್ ನಿಂಗದಳ್ಳಿ ಅವರೇ, ಶ್ರೀ ಬಸವರಾಜು ಶ್ರೀರಾಮ್ ಸೇನೆ ಅಧ್ಯಕ್ಷರೇ, ರಾಕೇಶ್ ಅವರು, ಜಿಲ್ಲಾ ಅಧ್ಯಕ್ಷರಾದಂತಹ ರಾಕೇಶ್ ಅವರೇ, ಅಮರಾವತಿ ಅವರೇ, ಸಮಸ್ತ ಮಾಚಳ ಗ್ರಾಮದಲ್ಲಿ ಸೇರಿದಂತ ಎಲ್ಲ ನನ್ನ ಸನಾತನ ಧರ್ಮದ ಎಲ್ಲ ತಂದೆ ತಾಯಂದಿರೇ, ಹಿರಿಯರೇ, ಯುವಕರೇ, ಅಣ್ಣ ತಮ್ಮಂದ್ರೆ, ಪತ್ರಕರ್ತ ಬಂಧುಗಳೇ, ನಮಗೆ ಕೇಸ್ ಹಾಕಲಿಕ್ಕೆ ಸಿದ್ಧರಾಗಿ ಬಂದಂತಹ ಪೊಲೀಸ್ ಅಧಿಕಾರಿಗಳು, ಬಂಧುಗಳೇ, ಈಗಾಗಲೇ ಅನೇಕ ಪೂಜ್ಯರು ಮಾತನಾಡಿದ್ದಾರೆ. ನಮ್ಮ ದೇಶದ ಬಗ್ಗೆ, ಪಾಕಿಸ್ತಾನದ ಹರಾಮ್ಖೋರಿ ಕೆಲಸದ ಬಗ್ಗೆ ಮತ್ತು ಅದರಲ್ಲಿ ವಿಶೇಷವಾಗಿ ಅವ್ರನ್ನಂತೂ ಬಿಡ್ರಿ, ಅವ್ರು ಪಾಕಿಸ್ತಾನ ಪರವಾಗಿನೇ ಇರ್ತಾರೆ. ಈ ನಮ್ಮಲ್ಲಿ ಹುಟ್ಟಿದಂತ ತಾಯಿಗಂಡ್ರೆ ನಮ್ಗಿಂತ ಜೋರ ಇವತ್ತಿ ಹಚ್ಕೊಂಡಿರ್ತಾರೆ, ಕುಂಕುಮ ಹಚ್ಕೊಂಡಿರ್ತಾರೆ, ಆದ್ರೆ ಮಾಡೋದೆಲ್ಲ ಹರಾಮಿ ಕೆಲಸನೇ. ಇವ್ರು ಬಾಯಿ ಅವರಂತೂ ಅವ್ರ ಅದಾರ್ಥ ಗೊತ್ತೈತ. ಇವ್ರು ಹೆಂಗ್ ಮಾತಾಡಕತ್ತಾರಂದ್ರ ಇವರೇ ಪಾಕಿಸ್ತಾನದ ಅದೇ ಮಕ್ಕಳ ಪಾಕಿಸ್ತಾನದಾಗ ಬಾಂಬ್ ಹಾಕ್ತಾರೆ ನಮ್ಮ ಸೈನಿಕರು. ನಿಮ್ಗೆ ಯಾಕೆ ಬ್ಯಾನೆಪ್ಪ ಮಕ್ಕಳ, ನಿಮ್ಗೆ ಯಾಕೆ ಕಡಿಲಾಕತ್ತ ಸಣ್ಣಗೆ? ನರೇಂದ್ರ ಮೋದಿ ಅವರು 9 ಕಡೆ 21 ಜಾಗದಾಗ ಮಿಸೈಲ್ ಹಾಕಿದ್ರ. ಅವತ್ತೇನು ಇವ್ರು ಟ್ವೀಟ್ ಬಂತು, ಓಂ ಶಾಂತಿ, ನಾ ಸುದಯ ನಮ್ಮ ದೇಶದ್ದು ಗಾಂಧಿ ಏನಾರಿ ಜೀವಂತಿದ್ದ ತಿಳ್ಕೊಡ್ರಿ, ಕಾಶ್ಮೀರ ಬಿಟ್ಟು ಕೊಡ್ರಿ ಇರ್ತದ, ಮತ್ತೊಂದು 10,000 ಕೋಟಿ ರೂಪಾಯಿ ಕೊಟ್ಟು ಬಿಟ್ರಿ ಅಡಗಿತ್ತು. ಇನ್ಯಾಕ ನರೇಂದ್ರ ಮೋದಿ ಅವರ ಅರ್ಥ ನಮ್ಮ ದೇಶ ಸುರಕ್ಷಿತ. ನಮ್ಮ ದೇಶ ರಕ್ಷಣೆ ಮಾಡುವಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಈ ದೇಶದ ಪ್ರಧಾನಮಂತ್ರಿ ಆಗಲಿಲ್ಲ. ಇಡೀ ಅವತ್ತಿನ 8 ಜಿಲ್ಲೆಗಳು 8 ರಾಜ್ಯಗಳಿದ್ವಲ್ಲ, ಎಲ್ಲ ಒಂದು ರಾಜ್ಯ ಬಿಟ್ರಿ ಎಲ್ಲಾ ರಾಜ್ಯದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಪ್ರಧಾನಮಂತ್ರಿ ಆಗ್ಬೇಕಂತ ವೋಟ್ ಹಾಕಿದ್ರೆ ಗಾಂಧಿ ಅವ್ರನ್ನ ಮಾಡಲಿಲ್ಲ. ಇವತ್ತು ಹೈದರಾಬಾದ್ ಏನಾದ್ರೂ ಉಳಿದಿದ್ರೆ ನೆಹರೂನಂದಲ್ಲ, ಅದಕ್ಕೆ ಕಾರಣ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ನೆಹರು ಕಾರವಾರ ಮಾಡೋ ಏನು? ಆರ್ಟಿಕಲ್ 370
ಏನ್ ಆರ್ಟಿಕಲ್ 370 ಅದು ಭಾರತದಾಗಿತ್ತು ಇಲ್ಲಾರ್ದಂಗ ಅಲ್ಲಿ ನಮ್ಮ ಸಂವಿಧಾನ ನಡೀತಿರ್ಲಿಲ್ಲ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅಲ್ಲಿ ಜಾರಿ ಇರಲಿಲ್ಲ. ಆರ್ಟಿಕಲ್ 370 ಒಳಗೆ ಏನಾಯ್ತಾರೆ, ಭಾರತ ಯಾವುದೇ ಪಾರ್ಲಿಮೆಂಟ್ ಅಲ್ಲಿ ಕಾನೂನು ಜಾರಿ ಮಾಡಿದ್ರು ಸಹ ಕಾಶ್ಮೀರಕ್ಕೆ ಲಾಗು ಆಗ್ತಿರ್ಲಿಲ್ಲ. ಮೊದಲೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ಗಳು ಬರ್ತಿದ್ವಿ. ಹೆಂಗ್ ಬರ್ತಿದ್ವು ಅಂದ್ರ, ಈ ಕಾನೂನು ಜಮ್ಮು ಕಾಶ್ಮೀರ ಹೊರತುಪಡಿಸಿ ಭಾರತದಲ್ಲಿ ಇದು ಲಾಗು ಆಗ್ತದೆ ಹೇಳಿ. ಅದಕ್ಕೆ ಬಂಧುಗಳೇ, ಇವತ್ತು ನಾವು ಹೃದಯಪೂರ್ವಕವಾಗಿ ನಮ್ಮ ಪೂಜ್ಯ ಮರಳಾದ್ಯ ಶಿವಾಚಾರ್ಯ ಈ ದೇಶಭಕ್ತರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ನಾವು ದೇಶದ ಸಲುವಾಗಿ ಸನಾತನ ಧರ್ಮ ಉಳಿದ್ರೆ ನಮ್ಮ ಜಾತಿ ಉಳಿತಾರೆ, ಲಿಂಗಾಯತರು ಉಳಿತಾರೆ, ವೀರಶೈವರು ಉಳಿತಾರೆ. ಕೆಲವು ಸಾಮೂಹಿಕ ನೋಡಿರಲ್ಲ, ವೀರಶೈವರು ಬೇರೆ ಅಂತ ಲಿಂಗಾಯತರು ಬೇರೆ. ವೀರಶೈವರು ಯಾರು, ಲಿಂಗಾಯತರು ಯಾರು? ಮೊದಲು ಹಿಂದೂ ಧರ್ಮ ಉಳಿದ್ರೆ ನೀವು ಇಬ್ರು ಉಳಿತೀರಪ್ಪ. ಬಸವಣ್ಣನ ಹಿಡ್ಕೊಂಡು ಕೆಲವೊಂದು ಗಿರಾಕಿಗಳು ವೀರಶೈವರಿಗೆ ಪಂಚಪೀಠಕ್ಕೆ ಬೈದ್ರು. ಅವ್ರದೊಂದು ಟೀಮ್. ಅವ್ರೇನು ಎಲ್ಲಿ ಬಸವಣ್ಣನಾಗೇನು ಅಂತರ್ಜಾತಿ ವಿವಾಹ ಮಾಡಲಿಲ್ಲ, ಸಮಾಜದಲ್ಲಿ ಏಕತೆ ತರಲಿಲ್ಲ. ಅವ್ರೇನು ದಲಿತರ ಮನೆಗೆ ಹೋಗಿ ಪ್ರಸಾದ ತಗೊಂಡು ನಾವೆಲ್ಲ ಒಂದ್ ಹತ್ತಿರ ಅಪ್ಪೋಲಿಲ್ಲ. ಎರಡು ಸ್ವಾಮಿಗಳು ಹೋಗ ನೇತ್ರಪ್ಪ ನೋಡೋಣ ಬಸವಣ್ಣನ ವಚನ ಮುಂಜಾನೆ ಶ್ರೀ ಗುರು ಬಸವಲಿಂಗ. ಅದ್ರ ಮುಂದೆ ಓಂ ಇತ್ತು ಮೊದಲ, ಓಂ ಶ್ರೀ ಗುರು ಬಸವಲಿಂಗ ಅನ್ನೋ ಓಂ ಅಂದ್ರೆ ಅದು ಸನಾತನ. ಈ ಸೂರ್ಯ ಏನವಲ್ಲ, ಇದು ನಾವಲ್ಲ, ಅಮೇರಿಕಾದವ್ರು ಕಂಡುಹಿಡಿದದ್ದು. ಸೂರ್ಯನ ಶಬ್ದವೇನು ಬರ್ತಾ ಇದ್ದಿಲ್ಲ, ಶಾಂತ ರೀತಿಯಿಂದ ಅವರು ಸ್ಟಡಿ ಮಾಡೋದು. ಸೂರ್ಯನಿಂದ ಏನೋ ಒಂದು ಅವಾಜ್ ಬರ್ತಾ ಇದ್ದಿಲ್ಲ. ಏನ್ ಬರ್ತದೆ ಗೊತ್ತಿತ್ತಲ್ಲ, ಅದು ನಮ್ಮ ಸನಾತನ ಧರ್ಮ. ಅಂದ್ರೆ ಸನಾತನ ಧರ್ಮ ಎಷ್ಟು ಶ್ರೇಷ್ಠ ಅನ್ನೋಂಥದ್ದೇ ನಮ್ಮ ಮಂದಿ ಗೊತ್ತಿಲ್ಲ. ನೀವು ಓಂಕಾರ ತೆಗೆದ್ರೆ ಬರೇ ಶ್ರೀ ಗುರು ಬಸವಲಿಂಗಾಯನ ಮಾತಾಡ್ತಿರ್ತಾರ. ವೀರಶೈವ ಅವ್ರಿಗೆ ಬೈದು, ಇವ್ರಿಗೆ ಬೈದು. ಎಷ್ಟು ಜನ ಇವತ್ತು ಈ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಇವತ್ತು ನಡೆದ್ರೆ ಎಷ್ಟು ಮಂದಿ ನೀವು ದೊಡ್ಡ ದೊಡ್ಡ ಭಾಷಣ ಹೊಡಿತಿರಲ್ಲ. ಕೆಲವೊಂದು ಮಂದಿ ಅದಾರ, ಒಬ್ಬ ಸ್ವಾಮಿ ಅದಾನ, ಏನಂತ ನಮ್ಮ ನಿಜಗುಣಾನಂದ ಇನ್ನೊಬ್ಬ ಅದನ್ನ ಕಡೆ ದಾವಣಗೆರೆ ಕಡೆ ಒಬ್ಬ ಪಂಡಿತಾರಾಧ್ಯ ಶಾನೆ ಹೇಳತ್ತೆ. ಅವ ಏನ್ ಹೇಳ್ತಾನ ನಾನು ನೋಡ್ಬಿಡ್ತೀನಿ. ಹಲಾಯಕರ ಅದವರು ಒಬ್ಬರು ನನ್ಗೇನ್ ಮಾಡಲ್ಲ, ನಾನು ಎಲೆಕ್ಷನ್ ಬಗ್ಗೆ ವಿರೋಧ ಮಾಡ್ಯಾರ ಏನ್ ಸಿಗೋದು. ಇಸ್ಲಾಂ ಮತ್ತು ಲಿಂಗಾಯತ ಒಂದೇ ಸಮಾನತೆ ಇದೆ. ಅಪ್ಪಡೆ ನಿಜಗೊಂಡ ಏನಂತ ಸ್ವಾಮಿ, ಅತ್ಯಂತ ಶಾಂತಿ ಪ್ರಿಯ ಧರ್ಮ. ಹಾಕೊಂಡಿದ್ದು ಕ್ಯಾನಿ, ಹಚ್ಕೊಂಡಿದ್ದು ಹಾಕದ್ದು ವಿಭೂತಿ. ಮತ್ತ ಇನ್ನೊಂದು ಹೇಳ್ತಾನ, ಗೋಮಾತೆ ಅಷ್ಟೇ ಯಾಕೆ ಶ್ರೇಷ್ಠ, ನಾಯಿನೂ ಯಾಕೆ ಶ್ರೇಷ್ಠ ಅಲ್ಲ ತಾಯಿ. ನಾವೇನು ನಾಯಿನ ತಿರಸ್ಕಾರ ಹಿಂದೂ ಸಮಾಜ ಮಾಡಿಲ್ಲ. ಗಾಣಗಾಪುರ ದತ್ತಾತ್ರೇಯನ ಚಿಹ್ನೆ ಯಾವುದು? ನಾಯಿ ಅಂತ ವಿಶ್ವಾಸ. ಸಂಖ್ಯೆನ ಯಾರಿಗೂ ನಾಯಿ ಅಂತ ಬೈದಿಲ್ಲ. ತಾಳ ಭೈರವ ನಾಯಿ ವಿಶ್ವಾಸದ ಪ್ರಾಣಿ. ಇವತ್ತು ನೋಡಿ ನಾವು ಮಿಲಿಟರಿ ಒಳಗ ಪೊಲೀಸರ ಬಳಿ ನಾಯಿ ಇರ್ತಾವಲ್ಲ, ಅವು ಅದ್ರದ್ದು ರಿಟೈರ್ಮೆಂಟ್ ಮಾಡ್ತಾರ ಇಂಡಿಯನ್ ಮಿಲಿಟರಿ ಒಳಗ ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ. ಅದಕ್ಕೆ ಸಲ್ಯೂಟ್ ಹೊಡಿತಾರೆ. ಇದಕ್ಕೆ ನಾಯಿ ಸತ್ರೆ, ಅವರು ಪೊಲೀಸ್ ನಾಯಿ ಸತ್ರೆ ಸಲ್ಯೂಟ್ ಹೊಡೆದು ಅದಕ್ಕೆ ಗೌರವ ಅರ್ಪಣೆ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ ರಿಟೈರ್ಡ್ ಆಗಿದ್ದಕ್ಕೆ. ಇದ್ರ ಮ್ಯಾಗ ಯಾರಿಗೂ ನಾಯಿ ಅಂತ ಬೇಡಕ್ಕೆ ಹೋಗ್ಬಾರ್ದು. ಅದರ ಮರ್ಯಾದೆ ಕಳಿತೀರಿ ನೀವು.
ಈ ಹಂದಿ ಅಂದ್ರೆ ಬರೋಬ್ಬರಿ ಏನಂತೀನಿ. ಬಂಧುಗಳೇ, ದೇಶದ ಬಗ್ಗೆ ಮಾತಾಡೋದು ಇವತ್ತು ಪ್ರಚೋದನಕಾರಿ ಆಗ್ತದೆ. ಪಾಕಿಸ್ತಾನಕ್ಕೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಔರಂಗಜೇಬಿಗೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಟಿಪ್ಪು ಸುಲ್ತಾನ್ಗೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಅವರ ರಾಮಗೂ ಬೈದ್ರೆ ಪ್ರಚೋದನಕಾರಿ ಆಗುವುದಿಲ್ಲ. ಕೃಷ್ಣಗೆ ಬೈದ್ರೆ ಪ್ರಚೋದನಕಾರಿ ಆಗುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಮಾಡಿದ್ರೆ ಅಸಹ್ಯ ಆಗುವುದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ಎಲ್ಲರೂ ಈ ದೇಶದ ಜನ ಪೂಜೆ ಮಾಡಿ. ನಮ್ಗೆ ಗೊತ್ತಿಲ್ಲ ಅಂಬೇಡ್ಕರ್ ಏನಿದ್ರು, ಅವ್ರು ಎಷ್ಟು ನೇರವಾಗಿನೇ ಅವ್ರು ಹೇಳ್ಬಿಟ್ಟಿದ್ರು. ಅಂಬೇಡ್ಕರ್ 1942ರಲ್ಲಿ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರೆದ್ರು. ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ಪುಸ್ತಕ ಬರೆದು ಓದ್ರಿ. ಇಲ್ಲಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಅಡ್ಡಾಡಿ ಮಾತಾಡ್ತಿರಲ್ಲ ನೀವು. ಅಂಬೇಡ್ಕರ್ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ವಿಭಜನೆ ಆಗಬೇಕಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಭಾರತದಲ್ಲಿರುವಂತ ಕೊನೆಯ ಹಿಂದೂ ಪಾಕಿಸ್ತಾನದಲ್ಲಿರುವಂತ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾರು ಹೇಳಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ, ನರೇಂದ್ರ ಮೋದಿಯವರಲ್ಲ. ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಹೇಳಿದ್ರಂದ್ರೆ ನೀವು ಜಾತಿವಾದಿದ್ದೀರಿ. ಅದನ್ನ ಹೇಳಿದವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಹೇಳ್ತಾರೆ. ಯಾಕಾಯ್ತು ಈ ರೀತಿ ದೇಶ ಹೊಡಿಬೇಕು? ದೇಶ ಹೊಡಿಯೋದ್ರ ಬಗ್ಗೆ ನಂದು ವಿರೋಧ ಇದೆ. ಕೇವಲ ಗಾಂಧಿಗೆ ನೆಹರೂನ ಪ್ರಧಾನಮಂತ್ರಿ ಮಾಡೋದ್ರ ಸಲುವಾಗಿ ನೀನು ದೇಶ ಹೊಡೆಯುವಂತ ಕೆಲಸಕ್ಕೆ ಹಾಕಿದೆ ಅಂತೇಳಿ ಅವಾಗ ಹೇಳ್ತಾರೆ ಅಂಬೇಡ್ಕರ್. ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾರೆ, ನಾನು ಗಾಂಧಿಯನ್ನು ಒಮ್ಮೆ ಭೇಟಿಯಾಗಿದ್ದೆ. ಅಲ್ಲೆಲ್ಲ ಕುಂಡಿರ್ತದಲ್ಲ ಗಾಂಧಿ, ಅದು ಏನ್ ಸರ್ಕಾರ ಸುಲ್ಕೋತ ಗುಜರಾತ್ನಾಗ ಐತಲ್ರಿ, ಸಾಬರಮತಿ ಪ್ರವಾಸ ಮಾಡಿ ಹೋಗಪ್ಪ. ಸಾಬರಮತಿನೇ ಆಯ್ತಮ್ಮ. ಅಲ್ಲಿ ಹೋದಾಗ ಅಂಬೇಡ್ಕರ್ ಹೇಳ್ತಾರೆ, ಬರ್ದಾರ ಅವ್ರ ಜೀವನ, ಅಂಬೇಡ್ಕರ್ ಜೀವನ ಚರಿತ್ರೆ ಹೋದ್ರಿ. ಅಂಬೇಡ್ಕರ್ ಬರೀ ಮೀಸಲು ಮಾಡಿದ್ರು, ದಲಿತ ಪಡಿಲ್ಲ. ಅಂಬೇಡ್ಕರ್ ಎಂದೂ ಸಹ ರಾಷ್ಟ್ರೀಯತೆ, ಹಿಂದೂ ಧರ್ಮದ ಬಗ್ಗೆ ಇರುವಂತಹ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದ್ರೆ ಹೊರತು, ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧಿಯವ್ರ ಮೇಲೆ ಹೋದಾಗ ಒಂದು ಮಾತಾಡ್ತಾರೆ. ನಾನು ಗಾಂಧಿಯನ್ನೇ ಭೇಟಿಯಾದೆ. ಇವತ್ತು ಗಾಂಧಿಯಲ್ಲಿ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಯಾವ ಗುಣಲಕ್ಷಣಗಳು ನನಗೆ ಕಾಣಿಸಲಿಲ್ಲ. ಅಂಬೇಡ್ಕರ್ ನಾವು ಒಪ್ಪುದಿಲ್ಲ ಈ ಮನುಷ್ಯನ ಮಹಾತ್ಮ ಅಂದ್ರೆ ಹೇಳ್ದಂಥವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತೇನಾರ ಈ ದೇಶನಾಗ ಮಹಾತ್ಮ ಯಾರಿಗಾದ್ರೂ ಅನ್ಬೇಕಾಗಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಈ ಕೆಲವೊಂದು ಚೆಲ್ಲಿ ಮೇಲೆ ಸುಮ್ಮನೆ ಉಪತ್ಯಾಗ ಮಾಡ್ಕೋತಾಗುತ್ತೆ. ರಾತ್ರಿ ದಾರು ಕುಡಿಸ್ತಾವು, ಜೈ ಸಾಹೇಬ್ ಕಾಲು ಮುಗಿತಾವ. ಇದೆಲ್ಲ ಯಾವುದೋ ತಮ್ಮ ಕುರ್ಚಿಗಾಗಿ ಯಾರ್ದೋ ಕಾಲು ಮುಕ್ಕೋದು. ಅಂಬೇಡ್ಕರ್ ಎಂದೂ ಸ್ವಾಭಿಮಾನ ಬಿಡಲಿಲ್ಲ. ಇಷ್ಟು ಅವಮಾನಕಾರಿಯಾಗಿ ನೆಹರು ರಾಜೀನಾಮೆ ತಗೊಂಡ್ರೆ ಅಂಬೇಡ್ಕರ್ ಅವ್ರ ಕಡೆಯಿಂದ. ಅದು ಅಂಬೇಡ್ಕರ್ ಎಂದು 2 ಸಲ ಲೋಕಸಭೆಯಲ್ಲಿ ಸೋಲಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಸೋಲಿಸಿದ್ರು? ಇವತ್ತೇನು ಭಾಷಣ ಹೊಡಿಲಕತ್ತಲ್ಲ, ಸಾವರ್ಕರ್ ಅವ್ರು ಸೋಲಿಸ. ಸಾವರ್ಕರ್ ಅದಕ್ಕೆ ಇಸಲಾಗಿ ಸೋಲಿಸ್ತಾರೆ. ನೀವೇ ಅದಿಲ್ಲ, ಅಳ್ಕೋತ ಕರ್ಕೋತೀವಿ. ನನ್ನ ಕೊನೆಯ ಚುನಾವಣೆ ಇದು ಆಶ್ಚರ್ಯ. ಹರಾಮಗಳು ಬರ್ರಿ ಇಷ್ಟು ವರ್ಷ ರಾಜಕಾರಣ ಮಾಡಿ ನಾನ್ ಅನ್ಸೋದು ನೋಡಿ ಬಿಜಾಪುರ. ಬಿಜಾಪುರ ಬಂದು ಹೇಳ್ತೀನಿ, ನಿಮ್ಮ ಹಣೆವಾಗಿನ ಕುಂಕುಮ ಇವತ್ತು ತುಳಿಬೇಕಾದ್ರೆ ನಾನು ಓಟ್ ಹಾಕ್ತೀನಿ. ಹೋಗಿ ಸಾಬ್ರಿಗೆ ಓಟ್ ಹಾಕ್ರಿ. ಯಾಕಂದ್ರೆ ಅವ್ರು ಒಂದು 30 ಅವ್ರು ಅದಾರ, 60 ನಾವು ಅದೀವಿ. ನಮ್ಮಲ್ಲಿ ಜಾತಿ ಪಾತಿ ಏನಿಲ್ಲ. ಒಂದ್ ಸೈಡ್ ಕುಂಕುಮ, ಇವತ್ತಿ, ಭಂಡಾರ, ಬಿಳಿ ಬಣ್ಣ ಎಲ್ಲ ಒಂದ್ ಸೈಡ್. ಅವೆಲ್ಲ ಆ ಕಡೆ ಹೋಗ್ಲಿ. ನಾ ಆಸ್ವತೆ ಬಂದೀನಿ. ಈಗ 8 ಕೇಸ್ ಹಾಕಿದ್ರೆ ಅನ್ಸು ಮಗನಲ್ಲ.
2028 ನಾನೇ ಬರ್ತೀನಿ. ಇದು ನಮ್ಮಲ್ಲೇನು ಹೊರಗೆ ಹಾಕ್ಯಾರಲ್ಲ ಅಪ್ಪ ಮಕ್ಕಳು ಮುಗಿತವ್ರ ಗ್ಯಾರಂಟಿ. ಸಿದ್ದರಾಮಯ್ಯ ಗ್ಯಾರಂಟಿ ಮುಗಿದೈತಿ, ಅಪ್ಪ ಮಕ್ಕಳಿಗೆ ಗ್ಯಾರಂಟಿ ಮುಗಿದ. ಗ್ಯಾರಂಟಿ ಕರ್ನಾಟಕ ನಾವು ಒಬ್ಬನೇ ಹಾಕಲ್ಲ ಕೇಸ್. ಪಾಪ ಪೊಲೀಸರು ನನ್ನ ಮ್ಯಾಗ ಕೇಸ್ ಹಾಕ್ತದ ಮನಸ್ಸಿಲ್ಲ. ಅವ್ರು ಹೇಳ್ತಾರ ನಾನು ಏನ್ ಸರ್ ಏನ್ ಮಾಡೋದು, ದಿನ CM ಆಫೀಸ್ನಿಂದ ಫೋನ್ ಬರ್ಲಾಕತ್ತೈತಿ. DG-IGP ಇದ್ರೆ SP ಫೋನ್ ಮಾಡ್ತಾರ. ವಾಟ್ ಈಸ್ ಗೋಯಿಂಗ್ ಆನ್ ಕರ್ನಾಟಕ? ದರ್ ಈಸ್ ಗುಲ್ಬರ್ಗಾ DC SP, ಈಸ್ ಮಿಸ್ಟರ್ ಯತ್ನಾಳ್. ಎಷ್ಟು ಕೇಸ್ ಎಲ್ಲ ತೆಗೆದು ಅವ್ರಿಗೆ IPS ಎಲ್ಲರೂ ಇರ್ತಾರ. ಅವ್ರು ಪೂರ್ತಿ ಕನ್ನಡ ಬರೋದಿಲ್ಲ. ಅವ್ರು ಹೇಳಿ ಅವರು ಮೇಲೆ ಹೇಳಿ ಕೆಲಸ ಎಲ್ಲ ಕೇಸುಗಳು ತೆಗಿ. SP DSP, ಅಡಿಷನಲ್ SP, DSP, CPI, PS. ಪಾಪ ಅವ್ರಿಗೆ ಏನೂ ತಪ್ಪು. ಯಾಕಂದ್ರೆ ಎಲ್ಲ 99% ಪೊಲೀಸ್ ಇಲಾಖೆ ನನ್ನ ಬಗ್ಗೆ ಗೌರವ ಇದ್ದಂತವ್ರು ಎಲ್ಲ. 58 ಕೇಸ್ ಅದಾವ ನನ್ನ ಮ್ಯಾಗ. ಪೊಲೀಸ್ ಸ್ಟೇಷನ್ ಹಾಕ್ತೀನಿ DG ಅವರೇ. 58 ಅನ್ನೋದು ಎಲ್ಲ ತೆಗೆಸ ಜೈಲಿಗೆ ಹಾಕೋದತ್ತೆ. 2028 ನಾನೇ ಕರ್ನಾಟಕದಲ್ಲಿ ಎಲ್ಲ ಹಿಂದೂಗಳ ಮೇಲಿನ ಕೇಸ್ ವಾಪಸ್. ಮೊದಲೇ ಸಚಿವ ಸಂಪುಟದಲ್ಲಿ ಯಾರು ಏನು ಮಾಡಿದ್ರು ಕರ್ನಾಟಕದಾಗ 28ರಾಗ ನಾವೇ. ಕೆಲವು ಮಂದಿಗೆ ಏನಾಗಿದೆ, ಕೇಸ್ ಹಾಕ್ಬಿಟ್ರೆ ಮೆತ್ತಗಾಗ್ತಾನ, ಪಾರ್ಟಿಗೆ ಹೊರಗೆ ಹಾಕ್ತಾರೆ, ಮೆತ್ತಗಾಗ್ಬಿಡ್ತಾನ. ಅವ್ನ ಹಿಂದೆ ಯಾರು ಬ್ಯಾನ್ ಆಗ್ತದ. ಈ ಲೀಡರ್ಗಳು ಅಂಗಿಯವ್ರಿಟ್ಟು ಬ್ಯಾನ್ ಹಾಕ್ಲಿಲ್ಲ. ನನಗೆ ಓಟ್ ಹಾಕವ್ರು ನೀವು ಅಪ್ಪ ಗುಲ್ಬರ್ಗದಾಗ ಮನೆ ಮಾಡಿ ಇನ್ನೂ ಯಾಕೆ ಬರ್ಲಿಲ್ಲವ ಗುಲ್ಬರ್ಗದಾಗ ಅಂದಾಗ ಅವರು 15 ಇಸ್ಕೊಂಬಂದು ಹಾಯ್ ಹಲೋ ಹಂಗಿದೆಪ್ಪ ಕಲ್ಲಪ್ಪ, ಹೆಂಗಿದೆ ಮಲ್ಲಪ್ಪ ಅವ್ರಿಗೆ ಅಂದ್ರು. ಪ್ರಜಾತಂತ್ರ ಎಷ್ಟು ಗಂಟೆ ತಿಳ್ಕಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ಸಾಮಾನ್ಯ ಶಿಕ್ಷಕರ ಮಗ ಗಂಗಾ ನದಿಯಿಂದ ಈ ದಂಡಿದಿಂದ ಆ ದಂಡಿಗೆ ಈಶಾಡ್ಕೊಟ್ಟು ಹೋಗಿ ಸಾಲಿ ಕಲ್ತ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ. ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಚಹಾ ಮಾರುವಂತ ಒಬ್ಬ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಶಕ್ತಿ ನಿಮ್ಮಲ್ಲಿ ಇದನ್ನು ಸರಿಯಾಗಿ ಉಪಯೋಗ ಮಾಡಿ. ಜಾತಿ ಜಾತಿ ಎಲ್ಲ ಗುರುಗಳು ಹೇಳಲ್ಲ, ಜಾತಿ ಜಾತಿ ಅವ ಪಂಚಮ ಯಾವ ಜಾತಿಯವರು ಇವತ್ತು ನೋಡ್ಲಾಕಿರ್ತಿರ್ಲಿ 26 ಮಂದಿನ ಹೊರಗೆ ಏನಂತ ಕೇಳಿದ್ರು. ಹಿಂದೂಗೆ ಏನಿದೆ ಕಲ್ಮಾ ಓದೋ ತಗಿನ ಗುರುಗಳು ಹೇಳೋದಲ್ಲ. ಮುಂದೆ ಏನ್ ಹೇಳಿದ್ರು, ಬರೀ ಅಷ್ಟಕ್ಕೆ ಬಿಡ್ಲಿಲ್ಲ, ಪ್ಯಾಂಟ್ ತೆಗೆದು ನೋಡಿ ಹೊಡೆದ್ರು. ನೀವ್ ಹೇಳ್ತೀರಿ ಹಮ್ ಬಾಯಿ ಬಾಯಿ ಎಂದು ಬಾಯಿ ಬಾಯಿ ಆಗುದಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಇಸ್ಲಾಮದಲ್ಲಿ ಸಹೋದರತ್ವ ಅನ್ನುವಂಥದ್ದೇ ಇಲ್ಲ. ಅವ್ರಿಗೆ ಎಂದು ದೇಶಭಕ್ತಿ ಇರುವುದಿಲ್ಲ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿತ್ತು. ಕೇಸ್ ಹಾಕ್ತಿದ್ರೆ ಹಾಕ್ರಿ, ನಾಳೆ ಹೈಕೋರ್ಟ್ ನಾನು ಅಪ್ರೂವ್ ಮಾಡ್ತೀನಿ. ಮತ್ತೆ ಅಲ್ಲಿ ಹೋಗಿ ಬಯಸ್ಕೊಂಡು ಬರ್ಬಾರ್ದು. ಅಂಬೇಡ್ಕರ್ ಹೇಳಿದ್ರು ಸತ್ಯ ಐತಿ, ಎಲ್ಲ ಹೇಳಿದ್ರಾಗೇನು ಈ ರೀತಿ ಇಂಥ ಕೇಸ್ ಹಾಕಬಾರ್ದು ಅಂತ ಹೈಕೋರ್ಟ್ ಮತ್ತೆ ಚೀಮಾರಿ ಹಾಕ್ಸೋಬಾರ್ದು. ನೀವು ಪಾಪ ಪ್ರೆಷರ್ ಇರ್ತೈತಿ. ಅಲ್ಲಿ ಬೆಂಗಳೂರಿನಾಗ ಕೂತು ಹೂ ಇಸ್ ಸ್ಪೀಕಿಂಗ್ ಇನ್ ಭಾಷಾ ಸರ್ ಯತ್ನಾಳ್ ಇಸ್ ಸ್ಟಾರ್ಟ್ ಓಕೆ ಸರ್, ನೋ ಪ್ರಾಬ್ಲಮ್. ಏನೋ ಏನ ಹೇಳಿದ್ರೆ ನಮ್ಮ ಗುರುಗಳು, ನಾವು ಅದಕ್ಕೆ ಹುಟ್ಟೀವಿ. ಸನಾತನ ಧರ್ಮ ಉಳಿಸುದು ಭಾರತದ ಪರವಾಗಿ ಮಾತಾಡೋದಕ್ಕೆ ನಾವು ಹುಟ್ಟಿವಪ್ಪ. ನೀವು ಯಾರು ಏನು ಮಾಡಿದ್ರು ಏನೂ ಆಗುವುದಿಲ್ಲ ಬಂಧುಗಳೇ. ಇವತ್ತು ನೋಡ್ರಿ ಸ್ವಾಮಿಗಳು 30ನೇ ವರ್ಷದ ಇವತ್ತು ನೋಡ್ರಿ ಅಂತ ಕೆಲವು ಸ್ವಾಮಿಗಳು ಅದಾರ, ಬಹಳ ದೊಡ್ಡ ದೊಡ್ಡ ಶ್ರೀಮಂತರ ಸ್ವಾಮಿಗಳು ಅದಾರ. ಮೆಡಿಕಲ್ ಕಾಲೇಜ್ ಅದಾವ, ಇಂಜಿನಿಯರಿಂಗ್ ಕಾಲೇಜ್ ಅದಾವ, ಎಲ್ಲ ಕಟ್ಟ್ಯಾರ. ಒಬ್ಬೊಬ್ಬನು ಲಿಂಗಾಯತನು ಪುಕ್ಕಟ್ ಸೀಟ್ ಕೊಡುವುದಿಲ್ಲ. ಕೊಡ್ತಾರೇನ್ರಿ? ಯಾರ ಕೈಯಲ್ಲಿ ಕೊಟ್ಟಿದ್ದು ಕೇಳಿದೇನು?
ಇವ ಬಡವರನ್ನಪ್ಪ ನಮ್ಮ ಸಮಾಜದಾಗ ಉದ್ಯೋಗ ಆಗಿಬಿಡ್ತದೆ. ಅವ್ರು ನೋಡ್ರಿ ಎಚ್ಚರಿರ್ತಾರೆ ಸ್ವಾಮಿಗಳು, ಹೆಲಿಕಾಪ್ಟರು, ಮರ್ಸಿಡೀಸ್ ಕಾರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೂ ಪೂರ್ಣ ಕುಂಭದ ಸ್ವಾಗತ, ಡಮ್ಮ 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 ಬರ್ಕೊಂಡು ಇಂಥ ಮುಖ್ಯಮಂತ್ರಿ ನೋಡಿರ್ತಾರೆ, ಅವ್ರಿಗೆ ಭಾಷಣ ಪಂಪ್ ಹೊಡಿತಾರೆ. ಒಂದು 200 ರೂಪಾಯಿ ಅದೇ ಸ್ವಾಮಿ ಅವ್ರಿಗೆ ಪಂಪ್ ಹೊಡಿತಿದ್ದ. ಹಂಗೆ ಆ ಸನ್ಮಾನ ಮಾಡ್ಕೊತ ಒಂದು 100 ಅರ್ಜಿ ಕೊಡ್ತಿರ್ತಾರೆ, ಅಲ್ಲೇ CM ಸಹಿ ಮಾಡಿ ಮಾಡ್ಕೊತಾನೆ. ಗ್ರ್ಯಾಂಡೆಡ್ ಕರ್ಸಿದ್ದೆ ಅವ್ರು ಸನ್ಮಾನ ಮಾಡ್ಲಾಕ. ಇವನಿಗೇನು ಸನ್ಮಾನ ಅಲ್ಲ ಮುಖ್ಯಮಂತ್ರಿಗೆ. ನನಗೊಬ್ಬ ಸ್ವಾಮಿ ಕರ್ಸಿದ್ ಎದಕ್ಕೆ ಬರಲಿ ಅದಕ್ಕೆ ಕೇಳಿದ, ಇಲ್ಲ ಬರಬೇಕು ಅಂತ ಮಾಡ್ತಾರೆ. ಅಲ್ಲಿ ಹಿಂದುತ್ವ ಬಗ್ಗೆ ಮಾತಿಲ್ಲ, ಅಲ್ಲ ಹಿಂದುತ್ವ ಮಾತಾಡ್ತಾರೆ. ಒಂದೇ ಎರಡನೇ ಎಷ್ಟು ಗೋವುಗಳನ್ನು ಸಾಕಿದ್ರು ಸ್ವಾಮಿಗಳು, ಇಷ್ಟೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಿದ್ರು. ಎಷ್ಟದಪ್ಪ ನಿಮ್ಮ ಮಠದಾಗ? ಇಲ್ಲ, ಹಾಲ್ ಸಹಿತ ನಾವು KMF ತಗೋತೀವಿ, ಅದಕ್ಕೆ ಅಭಿಷೇಕ ಇರ್ತಾರೆ. ಇಂಥವ್ರು ಅದಾರ, ಅವರಿಂದ ಏನೋ ಉದ್ಧಾರ ಆಗೋದು. ಇವತ್ತು ನೋಡ್ರಿ ಒಂದು ಇಬ್ರು ದೊಡ್ಡ ಸ್ವಾಮಿಗಳೊಳಗೆ ಒಂದು ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮಿಗಳು 10,000 ಜಾತಿ ಸಹಿತ ನೋಡ್ಲಾರ್ದನೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋ ಪುಣ್ಯಾತ್ಮ ಆದಂತ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಸಿದ್ಧಗಂಗಾ. ಈಗ ಇನ್ನೊಬ್ಬರು ತಯಾರಾಗಾರ, ಕೊಪ್ಪಳದ ಮನೆ ಬಂದಿದ್ದು ನಮ್ಮ ಬಿಜಾಪುರ. ನಾವು ದೊಡ್ಡದೊಂದು 15 ಕೋಟಿ ರೂಪಾಯಿ ಸ್ವಾಮಿಗಳಂತ ಕಟ್ಟಿನ ಉದ್ಘಾಟನೆ ಬಂದಾಗ ಎಷ್ಟು ಮಕ್ಕಳಿಗೆ ಅವ್ರು ಶಿಕ್ಷಣ ಕೊಡಕತ್ತಾರೆ. ಜಾತಿ ಇಲ್ಲ, ಅಲ್ಲಿ ಹಾಲ ಮತದಾವ, ತಳವಾರ ಸಮಾಜ, ನಮ್ಮ ಲಿಂಗಾಯತ ಬಂದ. ಯಾರು ಬಡವರು ಅದಾರ 5,000 ಮಕ್ಕಳಿಗೆ ಅನ್ನ ಶಿಕ್ಷಣ ಕೊಟ್ಟು ಇವತ್ತು ಕೊಪ್ಪಳ ಸ್ವಾಮಿಗಳು, ಗವಿಮಠ ಸ್ವಾಮಿಗಳು. ಮನೆ ನಾವು ಬಿಜಾಪುರ ನಮ್ಮ ಸಿದ್ದೇಶ್ವರ ದೇವಸ್ಥಾನ 101 ಕ್ವಿಂಟಲ್ ಅಕ್ಕಿ, 5,000 ವಿಭೂತಿ ಕೊಟ್ಟಿಲ್ಲ. ನಾವೆಲ್ಲ ಯಾಕೆ ಕೊಡಬೇಕು ಅವ್ರಿಗೆ ಅಂದ್ರೆ, ಇವತ್ತೇನು ಕಲ್ಯಾಣ ಕರ್ನಾಟಕದ ಹಿಂದೆ ಹೈದರಾಬಾದ್ ಕರ್ನಾಟಕದ ಇಲ್ಲಿ ಬಡ ಮಕ್ಕಳು ನೀವು ಹೋಗಿ ಕೇಳಬೇಕು. ತುಮಕೂರ್ನಾಗ ಶಿವಕುಮಾರ್ ಸ್ವಾಮಿಗಳು ಅಂತ್ಯಕ್ರಿಯೆದಾಗ ಲಿಂಗೈಕಾದಾಗ ನಾವು ಹೋಗಿ ಒಂದು ಅವ್ರಿಗೆ ಹಾರ ಹಾಕಿ ದೂರ ಹೋಗಿ ಒಂದು ಕಟ್ಟಿ ಮ್ಯಾಗ ಕೊಟ್ಟಿದ್ದೆ. ಒಂದಿಟ್ಟು ಹುಡುಗರು ಬಂದು, ಒಂದಿಟ್ಟು ಲೈನ್ ಮೇಲೆ ಬಂದ್ರು. ಯಾವ ಊರು ಹೋತಮ್ಮ? ನಾ ಗುಲ್ಬರ್ಗ ಆಗ್ರಿ, ಜೇವರ್ಗಿ ತಾಲೂಕು ಅದಾವ, ನಾ ಬಿಜಾಪುರ ಚಡ್ಚಾನದವ್ರಿ, ನಾ ಸಾಲೋಟಿಗೆ ಅವ, ನಾ ಬೀದರ್ ಜಿಲ್ಲೆದವ. 10,000 ಮಕ್ಕಳಿಗೆ ಎಂದ ಶಿವಕುಮಾರ್ ಸ್ವಾಮಿಗಳು ಒಲಿ ಹಚ್ಚಾರ, ಇನ್ನತನ ಆರೈತ. ಕೊಪ್ಪಳ ಸ್ವಾಮಿಗಳು ಇವತ್ತು ಮಾಡಲ್ಲ, ಇವ್ರು ಸ್ವಾಮಿಗಳು. ಇಂಥ ಸ್ವಾಮಿಗಳ ಜೊತೆಗೆ ಇಲ್ಲೇ ನಮ್ಮ ವೇದಿಕೆ ಮೇಲೆ ಕೂತಾರಲ್ಲ ಯುವ ಸ್ವಾಮಿಗಳು, ಇವ್ರು ಎದಕ್ಕೆ ಬಂದಾರ? ಸನಾತನ ಧರ್ಮದ ರಕ್ಷಣೆ ಮಾಡೋದ್ರ ಸಲುವಾಗಿ ಇಲ್ಲಿ ಕೂಡ್ಯಾರ. ಇನ್ನು ಮುಂದೆ ಇವರು ಕೈಯಾಗ ಭವಿಷ್ಯ ಐತಿ ಕರ್ನಾಟಕದ್ದು. ಇಂಥ ಸ್ವಾಮಿಗಳನ್ನು ಗೌರವ ಕೊಡೋದು ಕೆಲಸ ಮಾಡಿಲ್ಲ. ಈ ನಮ್ಮ ಸನಾತನ ಧರ್ಮಕ್ಕೆ ಬೈಯವರು, ವೀರ ಸೇವಾ ಲಿಂಗಾಯತ ಜಗಳ ಹಚ್ಚೋರು ನೀನು ಮ್ಯಾಗ ಕಾಲು ಮುಗಿಬಾರ್ದು. ನಾವು ಕಾಲು ಮುಗಿದಿಲ್ಲ ಕೆಲವೊಂದು ಸ್ವಾಮಿಗಳು ಕೈ ಕಟ್ಕೊಂಡಿರ್ತೀರಿ. ಏನ್ ಸ್ವಾಮಿಗಳು ಆರಾಮದಿರಪ್ಪ ಅಂತಾರೆ. ಆರಾಮಿರಿ ನಾವು ಎಲ್ಲರಿಗೂ. ನಾ ಸಿದ್ದೇಶ್ವರಪ್ಪರಿಗೆ ಎಲ್ಲ ನೋಡಿ ಕಾಲು ಮುಗಿತೀನಿಲ್ಲ, ನಾನು ಸಿಲೆಕ್ಷನ್ ಮ್ಯಾಗೆ ಕಾಲು ಮುಗಿತೀನಿ. ಇವ್ರು ಹಂಗ ಮುಂದೆ ಏನಾರ ಆರಾಮಿದ್ರೆ ಕಾಲು ಇರ್ತಾರೆ. ಇಲ್ಲ ನಮಸ್ಕಾರಪ್ಪ, ನಮಸ್ಕಾರ ಫ್ರೆಂಡ್ಸ್ ನಮ್ಮ ನೀವು. ಮತ್ತು ಏನ ಬರೀ ಇದಕ್ಕೆ ಬೇಕತ್ತದ. ಆದ್ರೆ ಈ ಸ್ವಾಮಿಗಳು ಎಲ್ಲರೂ ಬಂದಾರಲ್ಲ, ಇವತ್ತು ಸನಾತನ ಧರ್ಮ ಉಳಿದ್ರೆ ಭಾರತ ಉಳಿತದೆ. ಸನಾತನ ಹಿಂದೂ ಧರ್ಮ ಉಳಿದ್ರೆ ಭಾರತದ ಸಂವಿಧಾನ ಉಳಿತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿಬೇಕಾದ್ರೆ ಸನಾತನ ಧರ್ಮ ಉಳಿಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಗಟ್ಟಿಯಾಗಿ ಉಳಿಕೆ. ಪಾಕಿಸ್ತಾನದಾಗ ಯಾಕೆ ಸಂವಿಧಾನ? ಅಲ್ಲಿ ಸಂವಿಧಾನ ಇಲ್ಲ. ಅಲ್ಲಿ ಯಾರು ಬೇಕಾದವ್ರು ಬೇಕಾದಟ್ಲಾಗೋದು, ಯಾರು ಬೇಕಾದವ್ರು ಓಡಾಡಿಸ್ಕೊಂಡು ಹೋಗ್ಬಿಡೋದು. ನೋಡಿದ್ರಲ್ಲ ಮೊನ್ನೆ ರಾತ್ರಿ 1ಕ್ಕೆ ಒಗದ್ರ ಅವ ಎಲ್ಲಿ ಅವ ಮುನೀರ ಯಾವ ಅದ್ರ ಪಾಕಿಸ್ತಾನದ ಜನರಲ್ ಮುನೀರ ಅವ ಮಗ ಎಲ್ಲಿ ಹೋಗಿ ಕೂತಿದ್ದು ಗುರ್ತದಲ್ಲ ಒಳಗ ಭೂಮ್ಯಾಗ ಬಾಂಬ್ ಬರ್ತದ ಗ್ಯಾರಂಟಿ ಆಗಿತ್ತು. ಅವನಿಗೆ ಪ್ರಮೋಷನ್ ಕೊಟ್ರ. ಅವನಿಗೆ ಏನಂತ ಕೊಟ್ರ? ಅವನಿಗೆ ಮೊನ್ನೆ ಅದೊಂದು ಪೋಸ್ಟ್ ಕೊಟ್ರ ಅವನಿಗೆ. ಅಂದ್ರೆ ನೀವು ಲೆಕ್ಕ ಹಾಕಿ ಪಾಕಿಸ್ತಾನ ಇವತ್ತೇನು ನೀವು ಆಪರೇಷನ್ ಸಿಂಧೂರ್ ನಿಂತಿಲ್ಲ, ಇನ್ನೂ ಆನ್ ಐತಿ. ಮೊನ್ನೆ ಒಬ್ಬ ನಮಗೆ
ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಾಗಿರೋ ಒಂದು ಸೈನಿಕ ನನಗೆ ಫೋನ್ ಮಾಡಿದ್ದ ಕೆಲಸ ಸಲ ಏನ್ ನಡೆದೈತೆ ಕೇಳಿದ್ರೆ ಇಲ್ರಿ ಇನ್ನ ಯಾವ್ದು ರಜಾ ನಮಗ ಹುಡುಗರಂತ ಹೇಳ್ಯಾರ ಇನ್ನ ಯುದ್ಧ ಆಗುವಂತ ಲಕ್ಷಣ ಇದೆ. ಆ ದುರ್ದೈವ ಅಂದ್ರ ನಮ್ಮವ್ರಿಗೆ ಕೇಳ್ತಾರಲ್ರಿ ಇನ್ನ ಗುರುಗಳು ಹೇಳ್ತಾರಲ್ಲ ಹೊರಗೆ ಒಂದು 2 ಗಿಡಕ್ಕೂ ಒಗದು ಬಂದ್ರ ಅಂತ ನಾಚಿಕೆ ಬರ್ಬೇಕಾಗಿಲ್ಲ. ನಮ್ಮ ಸೈನಿಕರು ಯಾರು ಅವರು ನಮ್ಮ ಊರವ್ರೆ ಮಾಸಾಳದವನೇ ಅದನ್ನ ಸಾಲೊಟ್ಟಿಗೆ ಅದನ್ನ ಆಲ್ಮೇಲ್ದವನೇ ಅದನ್ನ ಯಾರು ಸೈನಿಕರು ನಾವು ಅಣ್ತಂಬ್ರೆ ಯಾವ ಸೈನಿಕರು ನಮ್ಮ ಹಿಂದುಳಿದ ದಲಿತರು ಹುಡುಗರೇ ಅದಕ್ಕೂ ಸಹ ಸೈನಿಕರು ಎದಕ್ಕೆ ಸೇರ್ತಾರಾದ್ರು ಕಾಂಗ್ರೆಸ್ ಮಂತ್ರಿ ಹೇಳ್ತಾನೆ ಅವ್ರಿಗೆ ನಿರುದ್ಯೋಗ ಐತ್ರಿ ಹೋಗ್ಲಿ ಅನ್ನಕ್ಕೆ ಹೊಟ್ಟಿಗೆ ಸೇರ್ತಾರ. ನಿಮ್ಮ ಮಗನ ಹೇಳಿದ ಸಿದ್ದರಾಮಯ್ಯನ ಒಬ್ಬ MLC ಯಾವಾಗ ಸಿದ್ದರಾಮಯ್ಯನವ್ರದ್ದು ಒಬ್ಬ ಪತ್ರಿಕಾ ಇದು ಪ್ರತಿನಿಧಿ ದಿನೇಶ್ ಅಮೀನ್ ಮತ್ತು ಅವ ಏನಂತಿದ್ದ ಭಾರತೀಯ ಸೈನಿಕರ ಬಗ್ಗೆ ಇಷ್ಟು ಭಾರತೀಯ ಸೈನಿಕರು ಪೊಲೀಸರು ಯಾಕೆ ಪೊಲೀಸ್ ಇಲಾಖೆಗೆ ಸೈನಿಕರು ಸೇರ್ತಾರಂದ್ರ ಭಕ್ತಿ ಸಲುವಾಗಿರ್ತಾರೆ. ಅವ್ರ ಬಲ್ಲೇನು ದೇಶಭಕ್ತಿ ಇರುವುದಿಲ್ಲ ಏನೇನು ಅವಾಗ ಈ ಟರ್ಮ್ ಅಲ್ಲ ಹಿಂದಿನ ಟೈಮ್ CM ಮಾಡಬೇಕಾಗ ನಾವಾಗ ಮುಖ್ಯಮಂತ್ರಿಗಳ ಸಲಹೆಗಾರ ದಿನೇಶ್ ಅಮ್ಮೀನ ಮಟ್ಟು ಅಂತ ನಾ ಕೇಳ್ದ ಮಂಡ್ಯ ಬಿಟ್ಟಿದ್ದ ಪರಿಷತ್ ನಾ ಯಾಕಂದ್ರೆ ಕೌನ್ಸಿಲಿಂಗ್ ಆರಿಸಿ ಬಂದಿದ್ದೆ ಆ ಸಲ ನನಗೆ ಬಿಜೆಪಿ ಟಿಕೆಟ್ ಕೊಡ್ಲಿಲ್ಲ ಇಂಡಿಪೆಂಡೆಂಟ್ ಆರಿಸಿ ಬಂದು ವಿಧಾನ ಪರಿಷತ್ನಲ್ಲಿದ್ದ ನಾ ಕೇಳಿದೆ ಇಲ್ಲಿ ಒಬ್ಬ ಗೊತ್ತಾನ ಮುಖ್ಯಮಂತ್ರಿಗಳೇ ಹಿಂಗ್ ಸ್ಟೇಟ್ಮೆಂಟ್ ಕೊಡ್ತಾನ ಅವನಿಗೆ ನಾ ಚಾಲೆಂಜ್ ಮಾಡ್ತೀನಿ ನಿಮ್ಮ ಕಾರ್ಯದರ್ಶಿಗೆ 25 ಲಕ್ಷ ರೂಪಾಯಿ ಕೊಡ್ತೀನಿ ಅವನ ಮಗನ ಮಿಲಿಟರಿ ಕೊಟ್ಟು ಕಳ್ಸತ್ತೆ ಅವ್ರ ಅಪ್ಪ ಕೊಟ್ಟಿದ್ರೆ ಅಂದ್ರೆ ದೇಶದ ಸೈನಿಕರ ಬಗ್ಗೆ ಏನ್ ಬೇಕಾದ ಮಾತಾಡೋದು ದೇಶದ ಪೊಲೀಸರು ನೋಡ್ರಿ ಹುಬ್ಬಳ್ಳಿ ಘಟನೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಕ್ ಬರ್ತಾರೆ. ಒಬ್ಬ ಮುಲ್ಲಾ ಪೊಲೀಸ್ ಜೀಪ್ ಮ್ಯಾಗ ನಿಂತು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಏನೋ ಆಂದೋಲನದ ಮಾತಾಡೋದಂತ ಕೇಸ್ ಅಂತ ಯಾರೋ ಪೊಲೀಸ್ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡ್ತಾನ ಜಲಾವತಾನ ಸುಡ್ರಿ ಪೊಲೀಸ್ ಸ್ಟೇಷನ್ ಅಂತಾನ. ಒಬ್ಬ ಪೊಲೀಸ್ ಹೆಣ್ಮಗಳ ಕಾನ್ಸ್ಟೇಬಲ್ಗೆ ಒಬ್ಬ ಜಗಿತಾನ ಕಲ್ಲು ಉಗಿತಾರೆ. ಈ ಸರ್ಕಾರ ಬಂದ ಮೇಲೆ ಅವರೆಲ್ಲ ಮುಗ್ಧ ಜನ ನಿರಪರಾಧ ಕೇಸ್ ವಾಪಸ್ ತಗೋತಾರೆ. ನೀನು ಹೈಕೋರ್ಟು ಇಷ್ಟು ಬೈದೈತಿ ಸರ್ಕಾರಕ್ಕೆ ನಾಚಿಕೆ ಆಗೋದಿಲ್ಲ. ಒಂದು ಪೊಲೀಸ್ ರಕ್ಷಣೆ ಕೊಡುವಂತ ಪೊಲೀಸರ ಮೇಲೆ ಒಬ್ಬ ACP DGP IGP ಒಂದು ರಿಪೋರ್ಟ್ ಕಳ್ಸಕ್ ಹೇಳ್ತಾರೆ ಏನಂತ ಹೇಳಿ ಇದನ್ನ ಕೇಸ್ ತಗೋಬೇಕಂತ ಸಿದ್ದರಾಮಯ್ಯ ಸರ್ಕಾರ ಒಂದು ನಿರ್ಣಯ ಮಾಡೈತಿ ಅದಕ್ಕೆ ನಿನ್ನೊಂದು ರಿಪೋರ್ಟ್ ಕಳ್ಸತ್ತಾರ. ಆ ACP ಬರೀತಾರ ಇವರೆಲ್ಲ ಗುಂಡಾಗಳದಾರ ನಾಲಾಯಕರದಾರ ದೇಶದ್ರೋಹಿಗಳದಾರ ಇವ್ರನ್ನ ನಾವು ಹಿಂಗೆ ಬಿಟ್ಟಿವಂದ್ರೆ ಇನ್ನೂ ಅಷ್ಟು ಅವ್ರು ಗುಂಡಾಗಿರಿ ಮಾಡ್ತಾರ. ಅದಕ್ಕ ಯಾವುದೇ ಪರಿಸ್ಥಿತಿಯಲ್ಲಿ ಕೇಸ್ ವಾಪಸ್ ತಗೊಳ್ಬಾರ್ದು ಅಂತೇಳಿ ಒಬ್ಬ ACP ಬರ್ತಾರೆ ಅದನ್ನು ಓವರ್ಲುಕ್ ಮಾಡಿ ಸರ್ಕಾರಿ ವಕೀಲ ಬರೀತಾರೆ ಅದನ್ನು ಓವರ್ಲುಕ್ ಮಾಡಿ ಕ್ಯಾಬಿನೆಟ್ ನಲ್ಲಿ ಅವ್ರ ಕೇಸ್ ವಾಪಸ್ ತಗೋತಾರೆ. ನಮ್ಮ ಮ್ಯಾಗ ಕೇಸ್ ಹಾಕ್ತಾರ್ತೀನೋ ಗುಂಡಾ ಹಾಕ್ತೀನಿ ಮಾಡು 2 ದಿವಸ ಮಾಡವಪ್ಪ 3 ವರ್ಷ ಮಾಡು ಮುಂದೆ ನಾವು ಬಂದಾಗ ನಾನು ಬರೋಬ್ಬರಿ ಮುಖ ಮ್ಯಾಗ ಬಂದು ಎಲ್ಲ ಒಳಗೆ ಹಾಕ್ತೀವಿ. ಹರ್ಯಾಣ ಅದಿರ್ಲಿ ಈಗ ಹರ್ಯಾಣ ಕತ್ತಿರ್ಲಿ ಗುಲ್ಬರ್ಗಾದಾಗ ಎಲ್ಲರಿ ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರೈತದ ನಮ್ಮ ಪಾರ್ಟಿಯಾಗು ಎಲ್ಲ ರಾತ್ರಿ ಕರ್ಗನ ಮನೆಗೆ ಇರ್ತಾರೆ ಮುಂಜಾನೆ ಭಾರತ್ ಮಾತಾ ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಖರ್ಗೆ ಸಾವು ಐತೆ ಬಿಳಿಕೆ ನೋಡ್ರಿ ಗುರುಗಳೈತಿ. ಹಿಂಗಾಗಿ ಕೆಲವು ಮಂದಿ ಏನಾಗ್ಬಿಟ್ಟಾರಂದ್ರೆ ನಮ್ಮನ ಯಾರು ನಾವು ಎಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟರಿ ಮ್ಯಾಗ ಸುಪ್ರೀಂ ಕೋರ್ಟ್ ತರ ಒಂದು ಸುಪ್ರೀಂ ಕೋರ್ಟ್ ನಾವೇ ಗೆಲ್ತೀವಿ ಕಾರ್ಖಾನೆ ಚಾಲು ಮಾಡ್ತೀವಿ. ರೈತರಿಗೆ 2,500 ರೂಪಾಯಿ ಕ್ವಿಂಟಲ್ ಮೆಕ್ಕೆಜೋಳ ರೇಟ್ ಕೊಡ್ಲಕತ್ತೀವಿ. ನೀವು ಏನ್ ಮಾಡಿದ್ರು ನಾವು ಹಂಚೋದಿಲ್ಲ, ನಾವು ಗಟ್ಟಿಯಾಗಿರ್ತೀವಿ. ಆಂದೋಲನ ಪ್ರಮಾಣ ಮತಾಲಿಕರನ್ನ ಬ್ಯಾನ್ ಮಾಡ್ತಾರೆ ಮಾಡ್ರಿ. ಒಂದು ಫುಲ್ ಸೆಕ್ಯೂರಿಟಿ ಒಳಗೆ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟು ಅವ್ರ ಭಾಷಣಕ್ಕೆ ನೀವೆಲ್ಲ ತಯಾರು ಮಾಡ್ಬೇಕಂತ ನಮ್ಮ ಸರ್ಕಾರ ಬಂದಾಗ ನಾವು ಆದೇಶ ಮಾಡಿರ್ತೀವಿ. ಹೀಗೆ ನಡೆದಿಲ್ಲ. ನೀವು ಒಂದ್ ಸೈಡ್ ಹೋದ್ರಂದ್ರ ಈ ದೇಶನಾಗ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಭಾರತ ಉಳಿದಿಲ್ಲ ಬಂಧುಗಳೇ. ನಾವೆಲ್ಲ
ನೋಡ್ಲಕತ್ತಿರಲ್ಲ ನೀವು ಪೇಪರ್ನಾಗ ಹೆಂಗೆ ಲೀಡರ್ಗಳು ಸ್ಟೇಟ್ಮೆಂಟ್ ಕೊಡ್ಲಕತ್ತಾರ. ಯಾರು ಉರಿದುಕೊಳ್ಳಕತ್ತೀರಿ? ಸೈನಿಕರು ಉರಿದುಕೊಳ್ಳಕತ್ತೀರಿ ನೀವು. ಆ ಪಾಪ ತನ್ನ ಹೆಣ್ಣು ನೋಡ್ರಿ, ಹೆಂಡ್ರು ಮಕ್ಕಳನ್ನ ಬಿಟ್ಟು ಇವತ್ತೇ ಲಗ್ನ ಆಗೈತಿ, ಮರ್ದೂಸ್ನೆ ಬಾರ್ಡರ್ ಹೋಗ್ಯಾನ. ಇನ್ನ ಹಸಿ ಮಣಿ ಅರ್ಶನದ ಇದು ಆರಿಲ್ಲ. ಆ ಸೈನಿಕ ತನ್ನ ಪ್ರಾಣ ಕೊಡ್ತಾನ. ಅವ ಮಾಡಿದಂತ ಒಂದು ಸೌರ್ಯದ ಕೆಲಸಕ್ಕೆ ನೀವು ಅಪಮಾನ ಮಾಡ್ತಾ ಇದ್ದೀರಿ. ನಿಮ್ಗೆ ದೇಶ ಬೇಕಾಗಿಲ್ಲ, ನಿಮ್ಗೆ ವೋಟ್ ಬೇಕಾಗಿಲ್ಲ. ದೇಶ ನಿಮ್ಗೆ ಬೇಕಾಗಿಲ್ಲ. ಭಾರತ ಆಗಿ ಉಳಿಬೇಕಂತ ನೀವು ಎಂದು ವಿಚಾರ ಮಾಡಿಲ್ಲ. ಯಾಕಂದ್ರೆ ಅದಕ್ಕೆ ಪಾಕಿಸ್ತಾನ ಕೊಟ್ಟಿರಿ, ಅದಕ್ಕೆ ಕಾಶ್ಮೀರದಲ್ಲಿ ಕಾಶ್ಮೀರ ಮಾಡಿದವ್ರು ಯಾರು? ಇವರೇ. ಚೀನಾಕ್ ಬಿಟ್ಟು ಕೊಟ್ಟವ್ರು ಯಾರು? ಇದೇ ನೆಹರೂನೇ. ಇಂದಿರಾ ಗಾಂಧಿ ಇದ್ದಾಗ ಹೇಳ್ತಾರೆ, ಇಂದಿರಾ ಗಾಂಧಿ ಹೆಂಗ ಒಂದು ಪರ್ಸೆಂಟೇಜ್ ಮೋದಿ ಇಲ್ಲ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಇದ್ದಾಗ ಇಂಡಿಯನ್ ಆರ್ಮಿ ಯಾರಿಂದ ಗುರ್ತೈತೆ ನಾವು ನಮ್ಮ ಕರ್ನಾಟಕ ಏನು ಮಾಣಿಕ್ ಶಾ ಯುದ್ಧ ಮಾಡಿ 93,000 ಸೈನಿಕರನ್ನ ಹಿಂಗ ತಲೆ ಬಗ್ಗಿಸಿ ನಿಂತಿದ್ರು. ಲಾಹೋರ್ ವರೆಗೆ ನಮ್ಮ ಸೈನಿಕರು ಗೆದ್ದು ಅಲ್ಲಿ ಹಿಂದೂಸ್ತಾನ್ ಜೆಂಡಾ ಹಾರಿಸಿದ್ರು. ಇಂದಿರಾ ಗಾಂಧಿ ಹೋಗಿ ಸಿಮ್ಲಾ ಒಪ್ಪಂದ ಮಾಡಿಕೊಂಡು 93,000 ಸೈನಿಕರನ್ನು ಬಿಟ್ಬಿಟ್ರು. 45 ಮಂದಿ ಇಂಡಿಯನ್ ಮಿಲಿಟರಿ ಅವರು ಎಲ್ಲಿ ಸಿಕ್ಕಿದ್ದಿಲ್ಲ. ಅವರು ಹಳ್ಳಿ ಕೊಡೋದು ಸಿಕ್ಕಿಲ್ಲ. ಅಲ್ಲ, ಅವರೆಲ್ಲ ಕಾಶ್ಮೀರದ ಭಾಗ ಬಿಟ್ಟುಕೊಟ್ರು ಸಿಮ್ಲಾದಲ್ಲಿ. ಇವತ್ತು ಆ ಸರ್ಕಾರ ಇಲ್ಲ. ಇವತ್ತು ಹೇಳ್ಯಾರ ನರೇಂದ್ರ ಮೋದಿ, ನಾವು ಬಿಡುವುದಿಲ್ಲ, ಇನ್ನು ಒಂದರೆ ಭಯೋತ್ಪಾದಕ ಅಟ್ಯಾಕ್ ಆಯ್ತಂದ್ರೆ ಮತ್ತೆ ಯುದ್ಧ ಚಾಲು ಅಂತ ಹೇಳ್ಯಾರ. ಅದಕ್ಕ ಅಲ್ಲಿ ಯುದ್ಧ ಆಗೋದು ಗ್ಯಾರಂಟಿ. ಇಲ್ಲಿ ಒಳಗಿನ ಯುದ್ಧನೂ ಆಗೋದೇ ಇದು. ಇವರು ಮಕ್ಕಳು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದೇ. ಅದಕ್ಕೆ ನಿಮ್ಮ ಹಳ್ಳಿಯಾಗನು ನೀವು ತಯಾರಾಗಿರ್ಬೇಕು. ಪಾಕಿಸ್ತಾನ ಜಿಂದಾಬಾದ್ ಅಂದ್ರ ಸೀದಾ ಪಾಕಿಸ್ತಾನಕ್ಕೆ ಕಳಿಸೋದಿಕ್ಕಂದ್ರೆ ಏನಾಗ ಹೇಳ್ಯಾರಲ್ಲ, ಜನ್ನತ್ ಕೇಳಿದ್ರಿಲ್ಲ, ಗುರುಗಳು ಹೇಳಿದ್ರಲ್ಲ. ಯಾವ ಒಬ್ಬ ಹಿಂದೂನ್ ಕೊಲ್ತಾನಲ್ಲ ಒಬ್ಬವ, ಅವ್ರ ಧರ್ಮದಾಗೆ ಬರ್ದಾರ. ಇದೇನ ಸುಳ್ಳಿಲ್ಲ, ಏನಿಲ್ಲ. ಏನ್ ಹೇಳ್ತೈತೆ ಅವ್ರ ಧರ್ಮ? ನಮ್ಗೇನಂತಾರಿ? ಕಾಫೀರ್ ಅಲ್ರಿ. ಒಬ್ಬ ಕಾಫೀರ್ ಅಂದ್ರೆ ಯಾರು ನಾನ್ ಮುಸ್ಲಿಂ ಯಾರಾದ್ರೆ ನಾವೆಲ್ಲ ಕಾಫೀರ್ರಿ. ಎದುರಿಗೆ ಬಂದ್ರೆ ಹೊಡಿ ಅಂತ ಹೇಳ್ಯಾರ ಅವ್ರ ಧರ್ಮ. ಹೊಡೆದ್ರೆ ಏನ್ ಸಿಗ್ತದಪ್ಪ ಅಂದ್ರೆ ನಾವೆಲ್ಲ ಇಲ್ಲಿ ಸುಖ ಅನುಭವಿಸ್ತೀವಿ. ಹಿಂದೂಗಳು ಇಲ್ಲಿ ತಿತ್ತೀವಿ, ಉಣ್ತೀವಿ, ಲಗ್ನ ಹಾಕ್ತಿವಿ, ಹಬ್ಬ ಮಾಡ್ತೀವಿ, ಹುಣ್ಣಿಮೆ ಮಾಡ್ತೀವಿ, ಮಜಾ ಮಾಡ್ತೀವಲ್ಲ. ಅವ್ರು ಇಲ್ಲಿ ಸುಖ ಇಲ್ಲ. ಮ್ಯಾಗ ಹೋದ್ಮ್ಯಾಗ ಸುಖ ಸಿಗೋದೈತೆ. ಅಲ್ಲಿ 72 ಮಂದಿ ಸುಂದರ ಕನ್ಯರು ಕೈಕಾಲು ಬರ್ತಾರಂತ. ಅವರು ಎತ್ತರ ಇಟ್ಟಿರ್ತಾರೆ ಗುರ್ತದನ್ನು. ಅವ್ರ ಬರ್ತಿದ್ದ 135 ಫೀಟ್ ಇರ್ತಾರೆ. ಈ ಮಕ್ಕಳ 6 ಫೂಟ್ ಅದೀನಿ, ನನಗಿಂತ 6-7 ಫೂಟದವ್ರು ಇರ್ತಾರ. ಏನ್ ನೋಡ್ತಾರ? ಈ ಶ್ರವಣ ಬೆಳಗೊಳಕ್ಕೆ ಹೋಗ್ತಿರಲ್ಲ, ಏನ್ ನೋಡ್ತೀರಿ ನಾವು? ಹಿಂಗೆ ನೋಡ್ಬೇಕಲ್ಲ. ಅದಕ್ಕೆ ಜೆ.ಎಚ್. ಪಟೇಲ್ರು ಹಿಂದಕ್ಕೆ ನನ್ನ ಲೋಕಸಭಾ ಕ್ಷೇತ್ರ ಬಿಜಾಪುರ ಚರ್ಚಾಣಕ್ಕೆ ಬಂದಾಗ ಒಂದು ಮಾತು ಹೇಳಿದ್ರು, ಬಹಳ ಚಂದ ಹೇಳಿದ್ರು, ಅರ್ಥಪೂರ್ಣ. ಅವ್ರು ಏನ್ ಹೇಳಿದ್ರು, ಮತದಾರಿಗೆ ಹೇಳಿದ್ರು. ನಾನು ಎಲೆಕ್ಷನ್ ಬಂದಿದ್ರು, ರಾಮಕೃಷ್ಣ ಹೆಗಡೆಯವರು. ಯಾಕಂದ್ರೆ ಲೋಕಶಕ್ತಿ ಬಿಜೆಪಿ ಹೊತ್ತಾಣಿಕೆ, ನಾನೇ MP ಕ್ಯಾಂಡಿಡೇಟ್ ಇದ್ದೆ. ಮತದಾರಿಗೆ ಏನ್ ಹೇಳಿದ್ರು, ನಮ್ ಜೆ.ಎಚ್. ಪಟೇಲ್ರು, ನೋಡ್ರಪ್ಪ ಮತದಾರ, ನೀವು 15 ದಿವಸ ನೀವು ಶ್ರವಣ ಬೆಳಗೊಳದ ಬಾಹುಬಲಿ ಆಗಿರ್ತದೆ. ಮತ್ತ ಕ್ಯಾಂಡಿಡೇಟ್ ನೀವು 15 ದಿವಸ ನಂತರ MLA ಆದ್ಮೇಲೆ ಅವ 5 ವರ್ಷ ಬಾಹುಬಲಿ ಆಗಿರ್ತಾವ. ತಿಳ್ಕಲ್ಲ ಏನನ್ನೋದು. ನೀವು ಅದನ್ನೇ ನೋಡ್ಕೊಟ್ಟಂದ್ರೆ ಹೊರತ. ಯಾಕಂದ್ರೆ ನೀವು 15 ದಿವಸ ಬೇರೆ ಆಗ್ತೀರಿ. ಹಳ್ಯಾಗ ಎಲ್ಲ ಚಲೋ ಐತ್ರಿ, ಏನು ಬಿಡಲ್ಲ. ಏನು ಸುಮ್ಮನೆ ಆಗ್ತಿತ್ತ ನನಗೆ ಗಿರಾಕಿ. ಚಲೋ ಖರ್ಚು ಮಾಡ್ತಿದ್ರೆ ಅಷ್ಟೇ ಅಂತ ದೇಶ ಉಳಿತೈತೆ. ನೀವು ರೊಕ್ಕ ನೋಡ್ತೀರಿ, ನೀವು ಗ್ಯಾರಂಟಿ ನೋಡ್ತೀರಿ. ಅವರು ನೋಡೋದಿಲ್ಲ, ಅವ್ರ ಧರ್ಮ ನೋಡ್ತಾರೆ. ಈಗ ನೋಡಿದ್ರಿಲ್ಲ ಮಂಗಳೂರಿನಾಗ ಏನ್ ಹೆಂಗ್ ಕಾಂಗ್ರೆಸ್ಗೆ ಹೆಂಗ್ ಧಮಕಿ ಕೊಳ್ಳಕತ್ತಾರೆ. ನಮ್ಮಿಂದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಪಾಪ ಸಿದ್ದರಾಮಯ್ಯನವರು ಅವ್ರ ಹಾಳು ಮಾತಕ್ಕೂ ರೊಕ್ಕ ಕೊಟ್ಟಿಲ್ಲ. 10,000 ಕೋಟಿ ರೂಪಾಯಿ ಅವ್ರು ಕೊಟ್ಟಾರ. ಆದ್ರೂ ಅವ್ರು ಉಪಕಾರ ಇಟ್ಟಿದ್ದಿಲ್ಲ. ನೀವು ಬೇಕಾದ್ದು ಬಿರಿಯಾನಿ ತಿನ್ನಿಸ್ರಿ,
ಅವರು ಉಪಕಾರ ಹಿಡಿದ್ರ ಸಿದ್ದರಾಮ ನಾಳೆ ಅಧಿವೇಶನದಾಗ ಕಾಣೋದಿನ ಸಿದ್ದರಾಮಣ್ಣ ಕುರಿ ಕಾಯಾರ್ಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಯಾಸ್ ಕೊಡಪ್ಪ ಕೆಟ್ಟ ಅಡಿವ್ಯಾಗ ಮಳಿ ಬಿಸಿಲು ಇನ್ನೋನು ಏನು ಕೆಲಸ ಇಲ್ಲ ನನ್ನ ಹಾಕೋ ನಾವು ಕಡಿತಾವು ಅವ್ರಿಗೆ ಎಲ್ಲ ಗ್ಯಾರಂಟಿ ಟ್ಯಾಕ್ಸ್ ತುಂಬ ನೀವು ಆರಾಮದಾರ ಅವ್ರದ್ದೇನೈತಿ ಯಾರು ನಂಬಿದ್ರು ಅವ್ರು ನಂಬತ್ತೆ ಯಾರು ನಮ್ಮ ಹಿರಿಯರು ಹೇಳಿ ಹೋಗ್ಬಿಟ್ಟ ಅದಕ್ಕೆ ಸಿದ್ದರಾಮಯ್ಯವ್ರ ಗಳ ಅಂದಿನಿ ಸಿದ್ದರಾಮಯ್ಯವರ ಏನೇನು ಮಾಡಿದ್ರೆ ನಮಗೇನು ಮಾಡಿದಾಗ ಬಿಡ್ರಿ ಹಿಂಗಾಯ್ತರ ಅಂದ್ರೆ ಎಲ್ಲರೂ ಜೈತದೆ ನಿಮ್ಮ ಹಾಲು ಮತ್ತದ ಹೊರಗಡೆ ಏನೋ ಚಲೋ ಮಾಡ್ರಿ ಪಾಪ ಅವ್ರು ನಮ್ಮ ಸಿದ್ದರಾಮಣ್ಣ ಅಂತ ಯಾಕಂದ್ರೆ ನಮ್ಮ ಹಾಲು ಮತ್ತು ಸಾಂಗೋಳ ಬಿಜಾಪುರದ ಜಿಲ್ಲೆದಾಗ ಒಂದು ಮನೆ ಸಭೆ ಮಾಡಿದ್ವಿ ಅವರು ನಾರಾಜಾಗಿಬಿಟ್ಟಾರೆ ಏನ್ರಿ ಬರೇ ಮುಂಜಾನೆ ಎತ್ಕೊಂಡು ಸಾರು ಬರ್ತಾರ ನಮ್ಮ ಕುಕ್ಮ ಬಂಡ ಹಚ್ಕೋದಿಲ್ಲ ನಮ್ಮ ಪೇಟ ಸುತ್ತಿಲ್ಲ ಹಾಕೋದಿಲ್ಲ ಮುಗಿಸ್ಕೊಡ್ತಾನ ಅವ್ರು ಅರ್ಬಸ್ತಾನ ಪೆಟ್ಟ ಹಾಕೊಂಡು ಹಿಂಗೆ ಇದರಿಲ್ಲ ಸಿದ್ದರಾಮಣ್ಣ ಬದಾಮಿ ಪಾಪ ಹಾಲು ಮತದವ್ರು ಕೇಸರಿ ಪೇಟ ಸುತ್ತಲಾಕೋದ್ರು ನೀವು ತೆಗೆದು ಹೋಗಿದ್ರು ಇಷ್ಟು ಧರ್ಮ ಬಿಟ್ಟು ಹೋಗ್ಬಾರ್ದ್ರಿ ಮಾಡ್ರಿ ರಾಜಕಾರಣ ಎಷ್ಟು ಬೇಕಟ್ಟೆ ನಮ್ಮ ದೇಶ ನಮ್ಮ ಧರ್ಮ ಉಳಿತನ ನೀವು ಮುಖ್ಯಮಂತ್ರಿ ಆಗ್ತೀರಿ ಸಿದ್ದರಾಮಯ್ಯನವ್ರೆ ಹಿಂದೂ ಧರ್ಮ ಎಂದರೆ ಮುಗಿತು ಅಂದ್ರೆ ನಿಮ್ಗೆ ಯಾರು ಮುಖ್ಯಮಂತ್ರಿ ಅವ್ರು ಮಾಡೋದು ಅವರೇ ಆಗ್ತಾನೆ ಅಲ್ಲೇ ನಿಮ್ಮ ಮಗಳೇನದಾನ ಯಾರದಾರ ಜಮೀರ್ ಅವ್ರ ಮಜಾ ಆಯ್ತಾಯ್ತಾನ ಜಮೀರ್ ಏನಂತ ಅನ್ಕೊಡ್ತಾರೆ ಸಿದ್ದರಾಮಯ್ಯ ಇದ್ರ ಥೋड़ा ಚಾಲ್ ಏಕೆ ಆವತ್ತ ತಿಳ್ಕೊಂಡಾರ ಅದಕ್ಕೆ ನಾನು ಸಿದ್ದರಾಮಯ್ಯರ ಬಗ್ಗೆ ಅಭಿಮಾನ ಐತೆ ಆದ್ರೆ ಇದು ಪೂರ್ತಿ ಹಾದಿ ಬಿಟ್ಬಿಟ್ಟಾರ ಏನು ನೋಡ್ತೀನಿ ಗುಂಡ ಹಾಕ್ತು ಮಾಡ್ರಿ ಎಂತಿಂತವ್ರು ಹೋಗ್ಯಾರ ಅಚ್ಚೆ ಗಯಕತ್ತೆ ಎಂಥವ್ರು ಬಂದಾರೆ ಎಂಥವ್ರು ಹೋಗ್ಯಾರ ಇಂದಿರಾ ಗಾಂಧಿ ಏನ್ ಮಾಡ್ಬೇಕು ಎಮರ್ಜೆನ್ಸಿ ಮಾಡಿ ಅದಕ್ಕೆ ಸನಾತನ ಧರ್ಮದ ಸಲುವಾಗಿ ಇವತ್ತೇನು ಗುರುಗಳು 30ನೇ ವರ್ಷ ತಮ್ಮ ಜನ್ಮ ದಿನಾಚರಣೆ ಹಿಂಗೆ ಆಚರಿಸೋರು ಇನ್ನಾಗ ಸ್ವಾಮಿಗಳು ಬಿಟ್ಟು ದೊಡ್ಡ ದೊಡ್ಡ ಮಂತ್ರಿಗಳನ್ನ ಕರೆಸಿ ಅವ್ರ ಕಡೆ ದೊಡ್ಡ ದೊಡ್ಡ ಹಾರ ಹಾಕ್ಸ್ಕೊಂಡು ಅದರಿಂದ ದೇಶಕ್ಕೇನು ಲಾಭ ಇಲ್ಲ ಅದಕ್ಕೆ ಬಂಧುಗಳೇ ಇವತ್ತೇನು ಮಾಸಾದ್ರು ಇಷ್ಟೆಲ್ಲ ಜನ ಸೇರಿರಲಿಲ್ಲ ಮನೆ ಗುಲ್ಬರ್ಗದಾಗ ನಮ್ಮವರೊಂದು ಕಾರ್ಯಕ್ರಮ ಮಾಡಿದ್ರು ಜನ ಗಿರ್ದಾಂಗ ಪೊಲೀಸರು ಹೆಚ್ಚಿದ್ರು ಅದಕ್ಕೆ ಇದನ್ನೆಲ್ಲ ನೋಡಿದ ಮ್ಯಾಗ ನಮ್ಮವ್ರಿಗೆ ಮ್ಯಾಗಿನವ್ರಿಗೆ ಬುದ್ಧಿ ಬರಲಿ 2028ರಾಗ ಏನ್ ನಮ್ಮ ಕರ್ನಾಟಕದ ಚುನಾವಣೆ ಆಗ್ತದಲ್ಲ ಒಂದು ಗಟ್ಟಿ ನಿರ್ಣಯ ಎಲ್ಲಾರು ಕೂಡಿ ತಗೋಣ ನಮಗ್ ಬುದ್ಧಿ ಕಲಿಸ್ಬೇಕಂದ್ರೆ ಅವ್ರ ಬುದ್ಧಿ ಕಲಿಸೋಣ ಅಂತೇಳಿ ಗಟ್ಟಿದ್ದೀರ ನೀವು 2028 ಹೊಸ ಯುಗ ಕರ್ನಾಟಕ ಪ್ರಾರಂಭ ಆಗ್ಬೇಕು ನಾ ಬಂದ್ರೆ ಪೊಲೀಸರಿಗೆ ಫುಲ್ ಫ್ರೀಡಮ್ ಯಾರು ಪಾಕಿಸ್ತಾನ್ ಜಿನ್ ಅನ್ನೋದೊಡ ಡಮ್ ಅವ್ರಿಗೆಲ್ಲ ಏಕ ಪಾರ್ಟಿಷನ್ ಕೊಡ್ತೇನೆ JCB ಅಂತ ಒಂದು 5,000 JCB ಬುಕ್ ಮಾಡ್ತೇನೆ ದೇಶದಲ್ಲಿ ಮಾತಾಡಿದ ಅವ್ನ ಮನೆ ಹೊಡೆದ್ರು ಅವನು ಏನಿದೆ ಅಲ್ಲ ಹೊಡಿದ್ರು ಎಲ್ಲ ಮೈಕ್ಗಳು ಬಂದ್ ಗಣಪತಿಗೆ ಪರ್ಮಿಷನ್ ಇಲ್ಲ ಎಲ್ಲಿ ಬೇಕಾದ್ರೆ ಗಣಪತಿ ಕೂರಿಸ್ರಿ ಬೆಳತನ ಕೂಡಿ ನಾನು 2019 ನಮ್ಮ ಬೊಮ್ಮಾಯಿ ಸಾಹೇಬನೇ ಇದ್ದ ಕರೋನಾ ಒಂದು ದೊಡ್ಡ ಗೈಡ್ಲೈನ್ಸ್ ಕಳಿಸ್ತಾರೆ DGIGP 5 ಫೀಟ್ 5x5 ಸ್ಟೇಜ್ ಹೊಡೆಯಬೇಕು ಗಣಪತಿ ಅಂಗೈದಷ್ಟು ಇರಬೇಕು ಊದಿಸೋರು ಬಾರಿಸೋರು ಒಬ್ಬರೇ ಇರಬೇಕು ಶಾಂತ ರೀತಿಯಿಂದ ತರಬೇಕು ಹೀಗೆಲ್ಲ ಗೈಡ್ಲೈನ್ಸ್ ಬಂದಿತ್ತು IGP ಬಂದಿದ್ದು ಬೆಳಗಾವಿಯಲ್ಲಿ ಆಲ್ಮಟ್ಟಿ ಒಳಗ ನಮ್ಮ ಬೊಮ್ಮಾಯಿ ಸಾಹೇಬನಿದ್ದ ಏನ್ರಿ ಬೊಮ್ಮಾಯಿ ಅವರ ಏನೇನೋ ನಿಮ್ಮ ಪೊಲೀಸ್ ಇಲಾಖೆದ ಕಳಿಸ್ಯಾರಲ್ಲ ಇದೇನೋ ಹಿಂಗಿರ್ಬೇಕು DJ ಹಚ್ಚಬಾರ್ದು 10 ಗಂಟೆಗೆ ಬಂದ್ ಮಾಡಬೇಕು ನಾ ಏನೋ ಮಾಡೋದು ಬಿಜಾಪುರ ₹100 ಸ್ಟೇಜ್ ಹೊಡಿಸ್ತೀನಿ ಕೇವಿಗೆ ರೊಕ್ಕ ತುಂಬೋದಲ್ಲಪ್ಪ ಹಂಗೆ ಬುಕ್ ಹಾಕಿ ತಗೋತೀನಿ ಗಣಪತಿ 11 ದಿವಸ ನೀವು ಒಂದೇ ದಿವಸ ಕೂರಿಸ್ಬೇಕಂತ ಮಾಡಿದ್ರೆ ಗಣಪತಿ 11 ದಿವಸ ಕೂರಿಸ್ತೀನಿ 21 ದಿವಸ ಕೂರಿಸೋದ್ರೆ 21 ದಿವಸ ಕೂರಿಸ್ತೀವಿ ನಿಮ್ ಸರ್ಕಾರ ನಂದು ಏನು ಕಿತ್ತೋರ್ಗ ಆಗೋದಿಲ್ಲ ಬೊಮ್ಮಾಯಿ ಹೇಳಿದ್ರು ಸುಮ್ಮನೆ ನೀ ಹೆಂಗಾರು ಮಾಡ್ಕೊಳ್ಳಿ ಬಸವ ನೀ ಏನ್ ಹೇಳ್ಬೋದು ಹಿಂಗ್ ಮಾತಾಡ್ರು ಯಾವೇನು ಕಿತ್ಕೋಣ ನಮ್ದು ಅವತ್ತು ಹಿಡಿದು ಬಿಜಾಪುರ ಯಾವ ಗಣಪತಿಗೆ ಪರ್ಮಿಷನ್ ಇಲ್ಲ ಬಿಜಾಪುರದಾಗ ಬೆಳತ್ತನ ಕುಣಿದು ಮಕ್ಕೋತಾನೆ ಎಲ್ಲ ಗಣಪತಿ ಹಾಲ್ಯಾಗ ನೆತ್ ಬಿಟ್ಟಿರ್ತಾನ
ಲಪ್ಪ ನನ್ನ ಮಕ್ಕಳು ನಾನು ಹೋಯ್ತು ಬಿಡ್ರಿ ಅಂತ ಗಣಪತಿ ತರ್ತಾನೆ. ಇವರು ಕುಡಿದು ಮಕ್ಕಳಿರ್ತಾರೆ. ಕಡೆ ಪೊಲೀಸರೇ ಹೊತ್ತು ಹೋಗಿ ಒಂದು ದೊಡ್ಡ ತಾಸು ಹೊಡೆಯಿತು ಒಳಗೆ ಹೋಗಿದ್ದಾರೆ. ಮೂಲಕ ಎಲ್ಲ ಗಣಪತಿ ಹೋಗಿದ್ವ ನಾವು ಪೊಲೀಸರು ಗುಲಾಲ್ ಹಾಕ ಡ್ಯಾನ್ಸ್ ಮಾಡಿಬಿಡ್ತಾರೆ. ಮುಗಿದೋಯ್ತು ಬಿಜಾಪುರ ಗಣಪತಿ. ಹೀಗೆಲ್ಲ ಕರ್ನಾಟಕದಾಗ ಆಗ್ಬೇಕಿಲ್ಲ. ಎಲ್ಲಿ ಗಣಪತಿ ಕೂಡ್ಸ್ಲಕ್ಕ ಟಿವಿ ಕೂಡ್ಸ್ಲಕ್ಕ ಜಾತ್ರೆ ಕೂಡ್ಸ್ಲಕ್ಕ ಪರ್ಮಿಷನ್ ಹೋಗೋದೇ ಇಲ್ಲ. ಅವರೇ ಬರ್ಬೇಕು, ಅವರೇ ಸೆಕ್ಯೂರಿಟಿ ಕೊಡ್ಬೇಕು. ಅಲ್ಲೇನಾರು ಯಾರ ಮಗ ಬಂದು ಅಲ್ಲಿ ಮಾಡೋದು ನಾ ಅವನಿಗೆ ಐತಿ. JCB ಅಂತರೂ ಮೊದ್ಲೇ ಅವ್ನ ಜಾತ್ರೆ ಮೊದ್ಲೇ ಕಟ್ ಕಳ್ಸಿತ್ತು. JCB ಪೂಜೆ ಮಾಡಿ ಜಾತ್ರೆ ಚಾಲು ಮಾಡಿದ್ರೆ ಮೊದಲೇ ಹಂಗ 100 ಪೂಜೆ ಮಾಡ್ತಾರಲ್ಲ ಜಾತ್ರೆ ಐತಿ. ಗಣಪತಿ ಒಂದು ಬೇಕು, ಯಾಕಂದ್ರೆ ಉತ್ತರ ಪ್ರದೇಶ ಕಂಟ್ರೋಲ್ ಆಗ್ತಿದಿಲ್ಲ. ಯೋಗಿ ಆದಿತ್ಯನಾಥ್ ಬರದೇ ಇದ್ರೆ ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಉಸಿರು ತೆಗಿಲಕ್ ಆಗ್ತಿರ್ಲಿಲ್ಲ. ಈ ಕರ್ನಾಟಕದ ಪರಿಸ್ಥಿತಿ ಹಂಗೆ ಐತಿ. ನಮ್ಮಿಂದ ಸರ್ಕಾರ ತರೋರು. ನೀವೊಬ್ಬರ ಹಿಂದೂ ಅಂದ್ರೆ ನಮ್ಮಿಂದ ಸರ್ಕಾರ ಬಂದಿರ್ತೇವೆ. ನಿಮ್ಮಲ್ಲಿ ದಮ್ಮಿಲ್ಲ, ಅವ್ರ ಹೆಂಗ್ ಅಂಜಿಸಿ ತಗೋತಾರ ನೋಡ್ರಿ. ಅದಕ್ಕ ಮುಂದಿನ ದಿವಸ ನೀವು ತಯಾರಾಗ್ರಿ. ಇಲ್ಲೇನೋ ಗೊತ್ತಾರಲ್ಲ, ಎಲ್ಲ ಇವರೇ ಗುರುಗಳು ನಮಗ್ ಮುಂದ ಬಹಳ ದೊಡ್ಡ ಸ್ವಾಮಿಗಳು ಮಠಕ್ಕೆ ಹೋಗೋದು ಬಿಟ್ಬಿಟ್ಟಿನ. ಇವರೆಲ್ಲ ತಯಾರಾಗ್ಬಿಟ್ರೆ ತಿಳ್ಕೊರಿ, ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಂತೆ ಈ ರಾಜ್ಯ ನಾವು ಹಾಕ್ತೀವಿ. ಯಾವ ಸಮುದಾಯಕ್ಕೂ ಅನ್ಯಾಯ ಮಾಡೋದು. ಹಿಂದೂಗಳ ರಕ್ಷಣೆ ಅದನ್ನ ಪೊಲೀಸರಿಗೂ ವಿನಂತಿ ಮಾಡ್ಕೊತೀನಿ. ನಿಮ್ಗೆ ಎಷ್ಟೇ ಪ್ರೆಷರ್ ಇದ್ರು ಬಹಳ ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟೇ. ಏನಾಯ್ತು ಮಲ್ಲಿಕಾರ್ಜುನ್ ಬಂಡೆಂದು ಇದೇ ಜಿಲ್ಲೆದಲ್ಲ ಒಬ್ಬ ಪೊಲೀಸ್ ಆಫೀಸರ್ ಯಾವ ರೀತಿ ಹೊಡೆದ್ರು. ಒಬ್ಬ ಮುಸ್ಲಿಂ ಆಫೀಸರ್ನೇ ಇದ್ರ ಹಿಂದಿದ್ದ ಹೇಳಿ ಇವತ್ತು ಸಹ ರಿಪೋರ್ಟ್ ಇದೆ. ಒಂದು ಉಸ್ಕಿನ ಗಾಡಿ ತಡಿಲಕ್ ಹೋದ ಒಬ್ಬ ಪೊಲೀಸನ ಹೊಸಿಕೆ ಹಾಕ್ತಾರೆ. ಒಬ್ಬ ದಲಿತ PSI, ಒಬ್ಬ ಯಾರಿಗಿರದ MLA ಇಷ್ಟು ರೊಕ್ಕ ಕೊಡೇಬೇಕು ಟ್ರಾನ್ಸ್ಫರ್ಗೆ. ಆ ಮಾನಸಿಕ ಮೊದಲು ಒಯ್ದು ಕೊಟ್ಟಾನ. ಈ MLAಗಳ ಕೆಲಸ ಏನಾಗಿತ್ತಂದ್ರ 11 ತಿಂಗಳಿಗೊಮ್ಮೆ ಪೊಲೀಸ್ ಆಫೀಸರ್ ಫೋನ್ ಮಾಡೋದು. ಎಲ್ಲರಿಗೂ ಸಾಬ್ರಷ್ಟು ಎಲ್ಲ ಮುಗಿತಲ್ಪ ನಿಮ್ದು ಟರ್ಮ ಬಂದು ಮುಟ್ಟಿಸ್ಬೇಕಲ್ಲ. ಇನ್ನೊಬ್ಬ PSI ಹೇಳ ನಮ್ಗೆ 30 ಕೊಡ್ತೀನಿ ನಾನು. ಇಲ್ಲ ಸರ್ 30 ಭಾಳ ಆಗ್ತದೆ. ಅದೇನಾಯ್ತು ಅದಕ್ಕೆ ಒಬ್ಬ ದಲಿತ PSI ಪರಶುರಾಮ ಮತ್ತು ದಲಿತ ಮಾತಾಡೋದು ಎಲ್ಲ ಹೋರಾಟ ಮಾಡಿದ್ರೆ ಆ ಪಾಪ PSI ಬಗ್ಗೆ ಮಾನಸಿಕ ಖಿನ್ನತೆಯಿಂದ ಇಂಥ ಅಯೋಗ್ಯರು ಇವತ್ತು MLAಗಳು. ನನ್ನ ಮುಖ್ಯ ಬಿಜಾಪುರನಾಗ ಯಾವ ಆಫೀಸರ್ ಈ ಪೊಲೀಸ್ ಕಡೆ ಟ್ರಾನ್ಸ್ಫರ್ ₹1 ನಾ ತಗೊಂಡು ನನ್ನ ವಿರುದ್ಧ ಇದ್ದವ್ರನ್ನ ತಂದು ಹಾಕದೆ ₹2 SP ನ DC ನ ಬನ್ನಿ ನನಗೇನ್ ಮಾಡ್ತಾರೆ. ನನಗೆ ಜಾಲಿ ನೋಟಿಲ್ಲ, ಕ್ಲಬ್ ನಡೆಸೋದಿಲ್ಲ, ದಾರು ಅಂಗಡಿ ಇಲ್ಲ. ಏನ್ ಮಾಡ್ತಾರೆ MLA ಜನ ಕೆಲಸ ಮಾಡ್ಕೊತ ಹೋಗ್ತಾರ. ಪಾಪ DC SP ಬರ್ತಾರ. ಮೊದಲೆಲ್ಲ ಹೇಳಿ ಕಳಿಸಿರ್ತಾರ. ಅವಾಗ ಈಗಲ್ಲ. ಯಡಿಯೂರಪ್ಪ ಅವ್ರ ಮಗ ಅದಲ್ಲ ಈಗ ಚಂದ್ರಮ್ಮ ಹೋಗಿ ಆ ಯತ್ನಾಳನ್ ಬರೋಬ್ಬರಿ ಮಾಡತ್ತ ಹೇಳಿರ್ತಾರೆ. ಆ SP ಬಂದ್ರು ಅಲ್ಲಿ ಮಂಗಳೂರ್ಗಿಂತ್ರಲ್ಲ ಅವ್ರು ಕಮಿಷನರ್, ಅವರೇ ನಮ್ಮ SP ಬಂದ್ರು. ಸರ್ ನಿಮ್ಮಂತ MLAನೇ ನಾ ಕರ್ನಾಟಕ ಹೋಗಿಲ್ಲ. DC ಕೆಲವೊಂದು IAS IPS ಆಫೀಸರ್ಗಳು ಅವ್ರು ಮಾತಾಡ್ಕೋತಾರೆ. ಆ ಯತ್ನಾಳನ್ ಕೈಗೆ ನೀವು ನೌಕರಿ ಹೆಂಗ್ ಮಾಡ್ತೀರಿ ತಿರ್ಸತಿ ಸ್ಟೇಜ್ ಮ್ಯಾಗ ನಿಂತು ಏನ್ ಬೇಕಾದ್ರೆ ಮಾತಾಡ್ತಾನೆ. ಅವನಂತ ಒಳ್ಳೆ ಮನುಷ್ಯ ಕರ್ನಾಟಕದಾಗ ಯಾವ MLA ಇಲ್ಲ ಹೇಳ್ತಾರೆ. ಯಾರು ನನ್ನ ಜಿಲ್ಲೆಯ ಕೆಲಸ ಮಾಡೋದಂತ. ಅದಕ್ಕೆ ನೀವು ಯಾರೋ ಹಂಚಬೇಡ್ರಿ ಅಧಿಕಾರಿಗಳಿಗೆ ನಾ ಇಷ್ಟೇ ಹೇಳ್ತೀನಿ. ಅನ್ಯಾಯ ಮಾಡಬೇಡಿ ಸುಮ್ಮನೆ. ನಮ್ಮ ಹಿಂದೂಗಳ ಮ್ಯಾಗ ಹೊಡ್ಲಾಕ್ ಹೋಗ್ಬೇಡಿ. ಹಿಂದೂಗಳು ಎಂದೂ ಯಾರಿಗೂ ತಂದೆ ಅಂದ್ರೆ ಯಾರು ತೊಂದರೆ ಕೊಡ್ತಾರನ್ರಿ? ಎಲ್ಲರಿಗೂ ದಂಧೆ ಮಾಡ್ತೀರಿ. ಗಣಪತಿಯ ಕಲ್ಲು ಅವ್ರು ಹೋಗಿತಾರ. ನಾವೇಂದ್ರ ರಂಜಾನ್ದಾಗ ಕಲ್ಲು ಹೋಗಿದ್ವೇನ್ರಿ? ಎಲ್ಲರೂ ಹೋಗಿದ್ರಿ ನೀವು? ಮೊಹರಂದಾಗ ನೀವೇ ಹೊತ್ಕೊಂಡು ಓಡಾಡ್ತೀರಲ್ಲ. ಇನ್ ಬಿಡ್ರಿ ನಾವೆಲ್ಲ ರಗಡೆ ನಮ್ಮ ದೇವ್ರುಗಳೇ 3 ವರ್ಷ ಚಪ್ಪಲ್ ಕೋತದ ದುರ್ಗವ್ವ ಧ್ಯಾನವ್ವ ಬೀರಪ್ಪ ಆ ಪೂಜೆ ಮಾಡಿ ಬಿಟ್ರು. ಅಲ್ಲಿ ಉರ್ಸಿಗೆ ನಮ್ದೇ ಬಾನ ಹೋಗ್ಬೇಕಂತ ಹೋಗ್ತಾರೆ. ಇನ್ನು ಬಾನಾಗಿಲ್ಲ ಏನ್ ಕೊಡ್ಬೇಡ್ರಿ. ಯಾರಿಗೆ ಕೊಡ್ರಿ? ನಿಮ್ಮ ಊರಾಗಿರುವಂತ ದಲಿತ ಸಮುದಾಯದ ಮನೆ ಕರೆದು ಹೋಳಿಗೆ ತಿನ್ನಿಸಿ ಸಮಾನತೆ ತರುವಂತ ಕಡೆ ನೀವು ಇನ್ನು ಮ್ಯಾಗ ಚಿಂತನೆ ಮಾಡಿ. ಅವ್ರ ಜೋಡ ನೀವು ಬಾಯಿ ಎಂದೂ ಆಗೋದಿಲ್ಲ. ಅವ್ರು ಸುರ್ಕೊಂಬ ಕೂಡಿಸಿ ನಮ್ಮನ್ನ ಹೆಂಗ್ ಕುರಿನ ಇದು ಕೂಡಿಸಿ ಹೆಂಗ್ ಹೊಡಿತಾರ ನೀವು ಹೊಡೆಯವರೇ.
ಅದಕ್ಕ ಇನ್ ಮ್ಯಾಗ ಅವ್ರು ಯಾವ ಧರ್ಮನೂ ಆಚರಣೆ ಮಾಡಬಾರ್ದು. ಅಲ್ಲಿ ಹೋಗಿ ತಾಯ್ತ ಕಟ್ಸ್ಕೊಂಡು ಹೋಗುದು ಯಾವ ನವನಿಗರಿದೆ ಅದು ಹಿಂದ ಮುಸುಳಿ ಮಗ ನೀವು ಊರ್ಸೋಡಿ ಬರ್ತೀರಿ. ನಾ ಎಲ್ಲ ಬಿಜಾಪುರ ಬಂದ್ ಮಾಡೇನೆ. ಮೊಹರಮ್ಮ ಯಾರು ಹೋಗ್ತಕ್ಕದಲ್ಲ. ಮೊದಲು 15,000 ಮಂದಿ ಡಮ್ 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 ಉಳ್ಸಾಲ ಈಗ ಹವೆ ಕೊಂಡ್ಕೋತ ಹೋಗ್ತಿರ್ತ. ಹವೆ ಕೊಂಡ ಕೊಟ್ಟಿರ್ತಾರೆ. ಈ ಹಳದಿ ಏನೋ ಹುಲಿದು ನಾ ಬಂದ್ ಮಾಡೀನಿ. ಹಂಗೆ ಎಲ್ಲ ಇಡೀ ಗುಲ್ಬರ್ಗ ಜಿಲ್ಲಾದಾಗನು ಗುರುಗಳು ಅದೊಂದು ಆಂದೋಲನ ಮಾಡಿ ಒಟ್ಟು ಹಿಂದೂ ದೇವಸ್ಥಾನ ಯಾರು ಬೇಕಾದ್ರೆ ನಾವು ಇದೊಂದು ಪೂಜೆ ಮಾಡಿ ಅಂಬೇಡ್ಕರ್ ಅವ್ರನ್ನ ಎಲ್ಲಾರು ನಿಮ್ಮ ಮನೆಗೆ ಫೋಟೋ ಇಟ್ಕೊಳ್ಳಿ. ನೀವು ದಲಿತ ತಿಳ್ಕೊಳ್ಳಿ. ಅಂಬೇಡ್ಕರ್ ಅವ್ರ ಜೀವನ ಹೋದ್ರಿ. ಅಂಬೇಡ್ಕರ್ ಎಂದು ದೇಶದ ಬಹಳ ಪ್ರಖರ ದೇಶ ಪ್ರೇಮಿ. ಅದಕ್ಕೆ ನನ್ನ ಮನೆಗೆ ಅಂಬೇಡ್ಕರ್ ಪೂಜೆ ಮಾಡ್ತೇನೆ. ನಾನು ಸುಮ್ಮನೆ ಇವ್ರನ್ನ ನಾಟಕ ಮಾಡ್ಕೊತ ಅಂಬೇಡ್ಕರ್ ಫೋಟೋ ಇಟ್ಟು ಸಗಳೆ ಸಾಬ್ರ ಕೆಲಸ ಮಾಡೋದಿಲ್ಲ. ಅಂಬೇಡ್ಕರ್ ಏನ್ ಹೇಳ್ಯಾರ ಅದನ್ನೇ ಅದಕ್ಕೆ ಹೇಳ್ತೀನಿ ಬಂಧುಗಳೇ. ಇನ್ನು ಮ್ಯಾಗ ನಾವೆಲ್ಲ ಒಂದಾಗಿರೋಣ. ಮುಂದಿನ ಚುನಾವಣೆ ಜಾತಿ ನೋಡ್ಬೇಡ್ರಿ. ದೇಶ ಉಳಿಬೇಕಾದ್ರೆ ಏನ್ ಮಾಡ್ಬೇಕು? ನೀವು ಒಂದ್ ಕಡೆಯಾಗಿ ಓಟ್ ಹಾಕುವಂತ ಕೆಲಸ ಮಾಡ್ರಿ. ಅವಾಗ ನಾವು 30ನೇ ವರ್ಷದ ಈ ಹುಟ್ಟು ಹಬ್ಬ ನಿಜವಾಗಿನ ಆಚರಣೆ ಅವ್ರಿಗೆ ಕಿರಿಕಿರಿ ಕೊಡ್ಬೇಡ್ರಿ. ಏನ್ ಸ್ವಾಮಿಗಳು ಇದನ್ನ ಏನ್ ತಗೊಂಡ್ ಬರ್ಲಕತ್ತೀರಿ? ಹಿಂದೂ ಬಂದು ಮಠದಾಗ ಇರ್ಬತ್ತಿ ಹಚ್ಕೊಂಡು ನಾವು ಕೊಟ್ಟಂತ ಹೋಳಿಗೆ ಹೊರಕೊಂಡ್ರಿ ಅಂತ ಹೇಳಿ ಏನ್ ಹಂಚಬೇಡ್ರಪ್ಪ. ನಾವೆಲ್ಲ ಅದೀವಿ. ನಾವೆಲ್ಲ ಗಟ್ಟಿ ಇರ್ತೀವಿ. ನೀವೆಲ್ಲ ಗಟ್ಟಿ ಇರ್ತಿರಲ್ಲ. ಧರ್ಮದ ಸಲುವಾಗಿ ಹೋರಾಟ ಮಾಡೋರು ಹಿಂದೆ ಇರ್ತಿರಲ್ಲ. ಭಾರತದ ಸಲುವಾಗಿ ಹೋರಾಟ ಮಾಡೋರು ಹಿಂದೆ ಇರ್ತಿರಲ್ಲ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವೀರವಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಸಂಗೊಳ್ಳಿ ರಾಯಣ್ಣವರಿಗೆ, ರಾಜಮಾತಾ ಇಲ್ಲ ಬಾಯಿ ಹೋಳ್ಕರ್ ಅವರಿಗೆ ಜೈ ಶ್ರೀರಾಮ್.